ಎಲ್ಲರಿಗೂ ನಮಸ್ಕಾರ. ಹೂವಿನ ಹಡಗಲಿಯ ಸ್ವರದೇಸಿ ತಂಡದ ಪ್ರಯೋಗ ಕನ್ನಡ ಕಟ್ಟಿದವರು ಮಾಲೆಯ ಮತ್ತೊಂದು ಸಂಚಿಕೆಗೆ ತಮ್ಗೆಲ್ಲರಿಗೂ ಸ್ವಾಗತ. ಇದೊಂದು ಬಹಳ ವಿಶೇಷವಾದ ಸಂಚಿಕೆ. ಕುವೆಂಪು ಅವರ ನಾಡಗೀತೆಯನ್ನ ಕನ್ನಡದ ಜನಮಾನಸದೊಂದಿಗೆ ತಮ್ಮ ಶಾರೀರದ ಮೂಲಕ, ತಮ್ಮ ಸಂಗೀತದ ಮೂಲಕ ಕನ್ನಡದ ಇಡೀ ಜನಮಾನಸಕ್ಕೆ ಹಂಚಿದ ಸುಗಮ ಸಂಗೀತ ಕ್ಷೇತ್ರದ ದಿಗ್ಗಜ ಮೈಸೂರು ಅನಂತಸ್ವಾಮಿ ಅವರ ಮಗಳಾದ ಸುನೀತಾ ಅನಂತಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ಸುಗಮ ಸಂಗೀತ ಕ್ಷೇತ್ರ, ಭಾವಗೀತೆಯ ಕ್ಷೇತ್ರ ಹೇಗೆ ಕನ್ನಡವನ್ನ ಕಟ್ಟಿದೆ ಅನ್ನೋದನ್ನ ತಮ್ಮದೇ ಆದಂತ ಅನುಭವಗಳ ಮೂಲಕ ನಮ್ಮ ಜೊತೆಗೆ ಹಂಚಿಕೊಳ್ಳಿದ್ದಾರೆ. ದೂರದ ಮಿಶಿಗನ್ ನಿಂದ ನಮ್ಮ ಜೊತೆಗೆ ಜಾಯಿನ್ ಆಗಿದ್ದಾರೆ. ಅಕ್ಕ, ತಮ್ಗೆ ಸ್ವಾಗತ. ಅವ್ರಿಗೆ ಮಾತಾಡೋದಕ್ಕೆ ಕೊಡೋಕ್ಕೂ ಮುಂಚೆ ಅವ್ರದ್ದೊಂದು ಸೂಕ್ಷ್ಮವಾಗಿ, ಸ್ಥೂಲವಾಗಿ ಅವ್ರ ಪರಿಚಯ ಮಾಡಿಬಿಡ್ತೇನೆ. ನಾ ಈಗಾಗಲೇ ಹೇಳಿದಾಗೆ ಮೈಸೂರು ಅನಂತ ಸ್ವಾಮಿ, ರಾಜು ಅನಂತ ಸ್ವಾಮಿ, ಆ ಪರಂಪರೆಯ ಮತ್ತೊಂದು ಕೊಂಡಿ ಸುನೀತಾ ಅನಂತ ಸ್ವಾಮಿ ಅವರು ಸುಗಮ ಸಂಗೀತ ಕ್ಷೇತ್ರದಲ್ಲಿ ತಮ್ಮದೇ ಆದಂತ ಅದ್ಭುತವಾದಂತ ಸಾಧನೆಯನ್ನ ಮಾಡ್ತಿರ್ತಕ್ಕಂಥ ಸಂಗೀತ ಕ್ಷೇತ್ರದ ಮಹಾನ್ ವ್ಯಕ್ತಿ. ದೂರದ ಮಿಶಿಗನ್ ನಲ್ಲಿ, ಅಮೆರಿಕಾದ ಮಿಶಿಗನ್ನ ನೋವಿಯಲ್ಲಿ ಇದ್ಕೊಂಡು ಅಲ್ಲಿಯ ಮಕ್ಕಳಿಗೆ ಜೊತೆಗೆ ಭಾರತದ ಮಕ್ಕಳಿಗೆ ಸುಗಮ ಸಂಗೀತವನ್ನ ಇವತ್ತಿಗೂ ಕೂಡ ಕಲಿಸ್ತಾ ಇರ್ತಕ್ಕಂಥ ಸುನೀತಾ ಅನಂತ ಸ್ವಾಮಿ ಅವರು ಇವತ್ತು ಕನ್ನಡ ಕಟ್ಟಿದವರು ಮಾಲೆಯ ಭಾವಗೀತೆಯ ಕ್ಷೇತ್ರ ಹೇಗೆ ಕನ್ನಡವನ್ನ ಶ್ರೀಮಂತ ಮಾಡಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಈ ಸಂಗೀತದ ಕಾರ್ಯಕ್ರಮವನ್ನ ಸಂಗೀತದೊಂದಿಗೆನೆ ಆರಂಭಿಸೋಣ. ರಾಜು ಅನಂತ ಸ್ವಾಮಿ ಅವರು ಹಾಡಿರ್ತಕ್ಕಂಥ, ಅವರ ತಂದೆಯನ್ನು ನೆನೆಸ್ಕೊಂಡು ಹಾಡಿರ್ತಕ್ಕಂಥ ಹಾಡನ್ನ ಸ್ವರದೇಸಿ ತಂಡದ ಶಶಿಧರ್ KM ಅವರು ಹಾಡಿ ಈ ಕಾರ್ಯಕ್ರಮವನ್ನು ಆರಂಭಿಸಲಿದ್ದಾರೆ. ನಮ್ಮ ಜೊತೆಗೆ ಧಾರವಾಡದ ರಾಜ್ಕುಮಾರ್ ಮಡಿವಾಳರ್ ಅವರು ಕೂಡ ಸೇರ್ಕೊಂಡಿದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಕಾರ್ಯಕ್ರಮವನ್ನ ಆರಂಭಿಸೋಣ. ಕೊಟ್ಟಿರಿ ಮಾಟ ಕೊಟ್ಟಿರಿ ತಿದ್ದಿದಿರಿ ಕಗ್ಗಲ್ಲನು ಮೈಯ ಕೊಟ್ಟಿರಿ ಮಾಟ ಕೊಟ್ಟಿರಿ ತಿದ್ದಿದಿರಿ ಕಗ್ಗಲ್ಲನು ನಿಮ್ಮ ಮೋಹಕದನಿಯ ಕೊರಳಲಿ, ನಿಮ್ಮ ಮೋಹಕದನಿಯ ಕೊರಳಲಿ ಇಟ್ಟು ಕಾಯ್ದಿರಿ ನನ್ನನು, ಇಟ್ಟು ಕಾಯ್ದಿರಿ ನನ್ನನು, ಇಟ್ಟು ಕಾಯ್ದಿರಿ ನನ್ನನು. ಬನ್ನಿ ಹರಸಿರಿ ತಂದೆಯೇ, ಆಸೀನರಾಗಿರಿ ಮುಂದೆಯೇ, ನಿಮ್ಮ ಪ್ರೀತಿಗೆ ಹಾಡುವೆ, ನಿಮ್ಮ ಪ್ರೀತಿಗೆ ಹಾಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ. ಬನ್ನಿ ಹರಸಿರಿ ತಂದೆಯೇ, ಆಸೀನರಾಗಿರಿ ಮುಂದೆಯೇ. ಧನ್ಯವಾದ. ಥ್ಯಾಂಕ್ ಯು ಶಶಿ. ರಾಜ್ಕುಮಾರ್ ಮಡಿವಾಳರ್ ಅವರು ಸಂವಾದವನ್ನ ಮುಂದುವರಿಸಲಿದ್ದಾರೆ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ ಅಕ್ಕ. ಮೊದಲು ಈ ವೇದಿಕೆಗೆ ಒಪ್ಪಿಕೊಂಡು ಬಂದಿದ್ದಕ್ಕೆ ತುಂಬ ಧನ್ಯವಾದ. ಹಾಗೆಯೇ ನಾವು ಕನ್ನಡ ಸುಗಮ ಸಂಗೀತ ಮತ್ತು ಕನ್ನಡ ಭಾವಗೀತೆ ಮತ್ತು ಅಪ್ಪಾಜಿಯವರ ಹಾಗೂ ರಾಜಣ್ಣನ ಪರಮ ಅಭಿಮಾನಿಗಳು. ಅದೊಂದೇ ನಿಮ್ಮವರೆಗೆ ತಲುಪಿಸಿದ್ದು. ಸೊ ನೀವು ಅದೇ ನಂಬಿಕೆಯಲ್ಲಿ ಇಲ್ಲಿಗೆ ಬಂದಿದ್ದೀರಿ. ಮೊದಲು ನಿಮ್ಗೆ ಸ್ವಾಗತ. ಈಗ ಮೊದಲಿಗೆ ಈ ಕವಿ ಇವೆಲ್ಲವೂ ಕೂಡ ಪಠ್ಯದಲ್ಲಿ ಮತ್ತೆ ಕ್ಲಾಸ್ ರೂಮ್ನಲ್ಲಿ ಮಾತ್ರ ಇದ್ವೇನೋ ಅಥವಾ ಅಷ್ಟಕ್ಕೆ ಸೀಮಿತ ಆಗಿದ್ವೇನೋ ಗೊತ್ತಿಲ್ಲ. ಇದನ್ನ ಈ ಹಾಡೋದ್ರ ಮೂಲಕ, ಅದಕ್ಕೆ ಸಂಗೀತ ಜೋಡಿಸೋದ್ರ ಮೂಲಕ ಕಳಿಂಗರಾಯರಾಗಲಿ, ಅನಂತ ಸ್ವಾಮಿ ಅವರಾಗಲಿ ಮಹಾ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಒಬ್ಬ ಏನೂ ಗೊತ್ತಿಲ್ಲದ, ಅಕ್ಷರವೇ ಗೊತ್ತಿಲ್ಲದ ಅನಕ್ಷರಸ್ಥರ ತನಕ ಕನ್ನಡದ ಹಾಡುಗಳನ್ನ ಕೊಟ್ಟಂತಹ ಕೀರ್ತಿ ಆ ಸಂಗೀತಗಾರರದು. ಮತ್ತು ನಾವು ಎಲ್ಲಿರ್ತೀವಿ ಅನ್ನೋದು ಎಷ್ಟು ಮುಖ್ಯನೋ, ನಾವಿರೋ ಜಾಗವನ್ನ ಕೂಡ ನಮ್ಮದಾಗಿ ಎಷ್ಟು ಮಾಡ್ತೀವಿ ಅನ್ನೋದನ್ನು ಮುಖ್ಯ. ಈಗ ನೀವು ಅಲ್ಲಿ ದೂರದಲ್ಲಿ ಇದ್ಕೊಂಡು ಆ ಜಾಗವನ್ನು ಕೂಡ ಕನ್ನಡಮಯವಾಗಿ ಮಾಡ್ತಾ ಇದ್ದೀರಿ. ಅಲ್ಲೊಂದು ಪುಟ್ಟ ಕರ್ನಾಟಕನ ನಿರ್ಮಿಸಿದಿರಿ. ಸೊ ಈಗ ಸಂಪೂರ್ಣ ವೇದಿಕೆ ನಿಮ್ದು.
ನಮಸ್ಕಾರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಧನ್ಯವಾದಗಳು ನನ್ನ ಇಲ್ಲಿ ಸ್ವಾಗತ ಮಾಡಿದ್ದಕ್ಕೆ. ನನ್ನಲ್ಲಿ ಒಂದು ಭರವಸೆ ಇಟ್ಟು ನೀವು ನನ್ನ ಮಾತಾಡಕ್ಕೆ ಬಿಟ್ಟಿದ್ದೀರಾ. ಅದು ಭಾಳ ಕಷ್ಟವಾದ ಕೆಲಸ. ನನಗೇನೋ ಸ್ವಲ್ಪ ಹಾಡು ಗೀಡು ಒಂಚೂರು ಹಾಗೆ ಹೀಗೆ ಹಾಡ್ತೀನಿ. ಇವ್ರಿಗೆ ಹೇಳ್ಕೊಡ್ತೀನಿ. ಈ ಥರ ಜಾಸ್ತಿ ಮಾತಾಡಿ ಅಭ್ಯಾಸ ಇಲ್ಲ. ಆದರೆ ನನಗೇನು ತಿಳಿದಿದ್ದು, ನನ್ನ ಕೆಲವು ಸಣ್ಣ ಸಣ್ಣ ಅನುಭವಗಳನ್ನು ಹಂಚ್ಕೊಳ್ತೀನಿ. ನೀವು ಹೇಳ್ದಾಗೆ ಸುಗಮ ಸಂಗೀತ ನಾವು ಹೆಚ್ಚಾಗಿ ಹಾಡೋದು ನಮ್ಮ ಪರಂಪರೆ ಅಂದರೆ ಭಾವಗೀತೆ. ಮೊದಲು ಸುಗಮ ಸಂಗೀತ ಅಂತ ಒಂದು ಹೆಸರು, ಮೊದಲು ಭಾವಗೀತೆಗಳು ಅಥವಾ ಇಂಗ್ಲೀಷ್ನಲ್ಲಿ ಲೈಟ್ ಮ್ಯೂಸಿಕ್ ಅಂತ ಕರೀತಾ ಇದ್ರು. ಆಮೇಲೆ ಐ ಥಿಂಕ್ 1980ರಲ್ಲಿ ಸುಗಮ ಸಂಗೀತ ಅಂತ ಭಾವಗೀತೆಗೆ ಒಂದು ಹೆಸರು ಬಂತು. ಆಮೇಲೆ ಅದಿನ್ನೂ ಒಂದು ಹೆಸರು ಬದಲಾವಣೆ ಆಯ್ತು ಅದಕ್ಕೆ. ಸುಗಮ ಸಂಗೀತ ಅಂದರೆ ಇವಾಗ ಬರೀ ಸುಗಮ ಸಂಗೀತ ಒಂದು ಛತ್ರಿ ಇದ್ದಂಗೆ, ಅದ್ರ ಕೆಳಗೆ ಬರೋದು ಭಾವಗೀತೆ, ಭಕ್ತಿಗೀತೆ, ಜಾನಪದ ಗೀತೆ ಅವೆಲ್ಲ ಬರುತ್ತೆ. ಸೊ ನಾನು ಹೆಚ್ಚಾಗಿ ಹಾಡೋದು ಭಾವಗೀತೆಗಳು. ಭಾವಗೀತೆಗಳನ್ನು ಅಂದರೆ ಕನ್ನಡದ ಕವನಗಳನ್ನು ಜನಗಳಿಗೆ ತಲುಪಿಸೋದು ಅದು ನಮ್ಮ ಕರ್ತವ್ಯ. ನಮ್ಮ ತಂದೆ ಯಾವಾಗಲೂ ಹೇಳೋರು, ನಾನೊಬ್ಬ ಪೋಸ್ಟ್ ಮ್ಯಾನ್ ಇದ್ದ ಹಾಗೆ. ಕವಿಗಳು ಕವನ ಬರೆದಿಡ್ತಾರೆ, ಅದನ್ನು ನಾನು ಕಂಪೋಸ್ ಮಾಡಿ ಹಾಡಿ ಅದನ್ನು ಸಾಮಾನ್ಯ ಜನರಿಗೆ ತಲುಪಿಸೋದು ಅಂತ, ಹಾಗೆ ತಲುಪಿಸೋ ಒಬ್ಬ ಪೋಸ್ಟ್ ಮ್ಯಾನ್ ಅಂತ ಹೇಳೋರು ಅದನ್ನು ಯಾವಾಗಲೂ. ಅದೇ ಕೆಲಸ, ಅದರಲ್ಲಿ ನಾನು ತೊಡಗಿದ್ದೀನಿ. ಅದರಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗಿದ್ದೀನೋ ಗೊತ್ತಿಲ್ಲ. ಯಾಕೆಂದರೆ ಈಗಿನ ಜನಕ್ಕೆ ಈ ಥರ ಒಂದು ಕವಿಗಳ ಬರೆದಿಟ್ಟಂಥ ಒಂದು ಒಳ್ಳೆ ಕವನಗಳಾಗಲಿ ಇದಾಗಲಿ ಜನಕ್ಕೆ ಕೇಳ್ತಾರಾ, ಬೇಕಾಗಿದೆಯಾ, ಅದೊಂಥರ ಡೌಟ್ಫುಲ್ ನಮಗೆ ಆಗ್ಬಿಡುತ್ತೆ. ಯಾಕೆಂದರೆ ದರ್ ಇಸ್ ಸೋ ಮಚ್. ಇವಾಗ ಜನಗಳಿಗೆ ಇಂಟರ್ನೆಟ್ ಅಂತ ಬಂದ ಮೇಲೆ ಅದರಲ್ಲಿ ಸೋಷಿಯಲ್ ಮೀಡಿಯಾನಲ್ಲಿ ಏನು ಬೇಕೋ ಸಿಗುತ್ತೆ, ಬೇಕಾದಷ್ಟು ಸಿಗುತ್ತೆ. ಒಳ್ಳೆಯದು ಕೆಟ್ಟದ್ದು ಎಲ್ಲ ಥರದ್ದು ಸಿಗುತ್ತೆ. ಅದರಲ್ಲಿ ಎಷ್ಟು ಅಬ್ಸರ್ವ್ ಮಾಡ್ಕೋತಾರೆ, ಒಳ್ಳೆಯದು ಕೆಟ್ಟದ್ದು ಅಂತ ಎಲ್ರಿಗೂ ಗೊತ್ತಾಗುತ್ತಾ, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು. ತೀರಾ ಕವನಗಳಿಗೆ ಒಂದು ಹೋಗಿ ಅವಾಗ ಅಷ್ಟು ಡೀಪಾಗಿ ಹೋಗಿ ಅರ್ಥ ಮಾಡ್ಕೋತಾರ ಎಲ್ಲರೂ. ಅದೊಂದು ಒಂಥರ ಎಲ್ರಿಗೂ ಒಂದು ಮನಸ್ಸಿಗೆ, ಸ್ಪೆಷಲಿ ನನ್ನಂಥ ಭಾವಗೀತೆ ಹಾಡೋರಿಗೆ, ಸುಗಮ ಸಂಗೀತಗಾರರಿಗೆ ಒಂದು ಸಮಸ್ಯೆ ಬಂದಿರ್ಬೋದು ಅನ್ಕೋತೀನಿ. ನಾವು ಕೆಲಸ ಮಾಡೇ ಮಾಡ್ತೀವಿ, ಬಟ್ ಅದು ಜನಕ್ಕೆ ಎಷ್ಟು ತಲುಪ್ತಾ ಇದೆ ಅನ್ನೋದು ಅದು ಅಷ್ಟು ಸರಿಯಾಗಿ ನಂಗೆ ಗೊತ್ತಿಲ್ಲ. ಹಾಗಾಗಿ ನಾವು ಮಾಡೋದೇನು ನಿಲ್ಲಿಸಿಲ್ಲ, ಮಾಡ್ತಾ ಇದ್ದೀವಿ. ಇನ್ನೊಂದು ಏನಂದರೆ, ಸುಗಮ ಸಂಗೀತ ಭಾವಗೀತೆಗಳು ಯಾವಾಗಲೂ ಕಂಪೇರ್ ಟು ಫಿಲಮ್ ಮ್ಯೂಸಿಕ್ ಕೇಳಿಗರ ಕಮ್ಮಿನೇ. ಕಮ್ಮಿ ಅಂತ ಹೇಳೋಕ್ಕಾಗಲ್ಲ, ಅದರದ್ದೇ ಒಂದು ಗ್ರೂಪ್ ಇರುತ್ತೆ. ಸೊ ಸುಗಮ ಸಂಗೀತ ಕೇಳೋರೇ ಒಂದು ಗ್ರೂಪ್ ಇದ್ದಾರೆ. ಬಹುಶಃ ಅವ್ರು ಎಲ್ಲನೂ ಕೇಳ್ತಾರೆ, ಕ್ಲಾಸಿಕಲ್ಲು ಕೇಳ್ತಾರೆ, ಫಿಲಮ್ ಮ್ಯೂಸಿಕ್ಕು ಕೇಳ್ತಾರೆ, ಬಟ್ ಸುಗಮ ಸಂಗೀತ ಎಲ್ಲರೂ ಕೇಳಲ್ಲ. ಹಾಗಾಗಿ ನಾವು ಮಾಡೋದು ಸುಗಮ ಸಂಗೀತ ಕೇಳೋರಿಗೆ ಮಾಡೋ ಕೆಲಸ ಮಾಡಲೇಬೇಕಾಗತ್ತೆ. ಅದನ್ನು ಹೇಗೆ ಇನ್ನೂ ಎಲ್ರಿಗೆ ತಲುಪಿಸೋದು ಅದಿನ್ನೂ ಗೊತ್ತಿಲ್ಲ ನನಗೆ. ಆದರೆ ನಾನು ಮಾಡೋ ಕೆಲಸ ಮಾಡ್ತಾಯಿದ್ದೀನಿ. ಮುಂದೆ ಹೇಳಿ, ನೀವು ಕಂಟಿನ್ಯೂ ಮಾಡ್ರಿ. ಇವಾಗ ಮೊದಲಿಗೆ ಈ ಅಪ್ಪಾಜಿನ ತಗೊಂಬಂದ್ರೆ, ಇವಾಗ ಅವಾಗೆಲ್ಲ ಕವಿಗಳದೆಲ್ಲ ಹಾಡನ್ನ ಸ್ವತಃ ಸಂಗೀತ ಸಂಯೋಜನೆ ಮಾಡಿ ಹಾಡೋಕೆ ಶುರು ಮಾಡಿರಲ್ಲ. ಅವಾಗ ಎದುರಾದ ಸಮಸ್ಯೆಗಳೇನು ಅವ್ರಿಗೆ? ಅಂದ್ರೆ ಆ ಕವಿಗಳ ಹತ್ರ ಹೋಗಿ ಹಕ್ಕುಗಳನ್ನೆಲ್ಲ ತಗೋಬೇಕಿತ್ತ, ಅಥವಾ ಸುಮ್ಮನೆ ಕಂಪೋಸ್ ಮಾಡಿಬಿಡೋದಿತ್ತ, ಅಥವಾ ಮೂಲ ಉದ್ದೇಶ ಇವನ್ನ ಹಾಡಿ ಯಾರಿಗೆಲ್ಲ ತಲುಪಿಸ್ಬೇಕಂತ ನಿಮ್ಮ ಕಲ್ಪನೆಯಲ್ಲಿ ಇತ್ತು? ಈಗ ಯಾರು ರಿಸೀವ್ ಮಾಡ್ಕೊಂತಾರ ಅದು ಸೆಕೆಂಡರಿ. ಫಸ್ಟ್ ನಾವು ಯಾರಿಗಾಗಿ ಹಾಡ್ತಾ ಇದ್ದೇವೆ ಅನ್ನೋದೊಂದು ಬೇಕಿತ್ತಲ್ಲ. ಹಾಗೇನಾದ್ರೂ ಒಂದು ಇತ್ತ ಚೌಕಟ್ಟು, ಅಥವಾ ನಾವು ಹಾಡೋಣ ಯಾರಿಗೆ? ಮೊದಲು ಕೇಳಿದ ಪ್ರಶ್ನೆ, ನಮ್ಮ ತಂದೆಯವ್ರ ಕಾಲದಲ್ಲಿ ಆ ರೆಕಾರ್ಡಿಂಗ್
ಅಂತ ಒಂದು ಬಂತಲ್ಲ, ಕ್ಯಾಸೆಟ್ ಯುಗ ಬಂತಲ್ಲ, ಆವಾಗ ಪರ್ಮಿಷನ್ ತೊಗೊಳ್ಳೋದು ಅದೆಲ್ಲ ಆಮೇಲೆ ಬಂತು. ಬಟ್ ಅದಕ್ಕೆ ಮುಂಚೆನೇ ಏನಾಯಿತು, ನಮ್ಮ ತಂದೆ ಅವರ ಯೌವನದಲ್ಲಿ ಅಂದರೆ ಒಂದು 20ಸ್ನಲ್ಲಿದ್ದಾಗ ಅವ್ರಿಗೂ ಎಲ್ಲರ ಥರ ಕಾಳಿಂಗರಾಯರೇ ಅವ್ರನ್ನ ಕರ್ಕೊಂಡು ಹೋಗಿದ್ದು, ಮಡ್ರಾಸಿಗೆ ಕರ್ಕೊಂಡು ಹೋಗಿ ನೀನು ಜಿ ಕೆ ವೆಂಕಟೇಶ್, ಯಾಕೆಂದರೆ ನಮ್ಮ ತಂದೆ ಅವ್ರದ್ದು ಕಾಂಪೋಸಿಷನ್ಸ್ ಕೇಳಿದರು ಇವರು ಕಾಳಿಂಗರಾಯರು. ಆವಾಗ ಅವರು ನಮ್ಮ ಅಪ್ಪನ ಕರ್ಕೊಂಡು ಹೋಗಿ ಜಿ ಕೆ ವೆಂಕಟೇಶ್ ಅವ್ರ ಹತ್ರ ಬಿಟ್ಟು, ನೀನು ಇಲ್ಲಿ ತಯಾರಾಗೋ, ಅವ್ರ ಜೊತೆ ಹೆಂಗೆ ಕಂಪೋಸ್ ಮಾಡೋದು, ಮೂವೀಸ್ಗೆ ಹೆಂಗೆ ಕಂಪೋಸ್ ಮಾಡೋದು, ಸಿನಿಮಾಗಳಿಗೆ, ಅದೆಲ್ಲ ಒಂದೆರಡು ಟ್ರೈನಿಂಗ್ ತೊಗೊತ ಬಿಟ್ಟಿದ್ರು. ಆವಾಗ ನಮ್ಮ ತಂದೆ ಮತ್ತು ಇಳೆಯರಾಜ ಇಬ್ಬರು ನಮ್ಮ ಇವರ ಜಿ ಕೆ ವೆಂಕಟೇಶ್ ಅವರ ಅಡಿಯಲ್ಲಿ ಕೆಲಸ ಮಾಡ್ತಾಯಿದ್ರು. ಆಮೇಲೆ ಒಮ್ಮೆ ಕಾಳಿಂಗರಾಯರು ಅಲ್ಲಿ ಹೋದಾಗ ನಮ್ಮ ತಂದೆ ಅವ್ರಿಗೆ ಎಲ್ಲ ಹಾಡುಗಳು ಹಾಡು ತೋರಿಸಿದ್ರು. ಅವ್ರು ಕಂಪೋಸ್ ಮಾಡಿದ್ದು, ಬೇಂದ್ರೆ ಅವ್ರ ಹಾಡುಗಳು, ರಾಜರತ್ನಂ ಅವ್ರದ್ದು ಎಲ್ಲ ಹಾಡುಗಳು ಕೇಳಿಸ್ದಾಗ ಅವಾಗ ಕಾಳಿಂಗರಾಯರ್ಗೆ ಅನಿಸಿದ್ದು, ನೀನು ಇಲ್ಲಿ ಸರಿಗಿಲ್ಲ, ನೀನು ಇರೋದು ಇಲ್ಲಿರೋ ಅವಶ್ಯಕತೆ ಇಲ್ಲ ನಿನಗೆ, ನೀನು ಬರಬೇಕು ಕರ್ನಾಟಕಕ್ಕೆ ಬಂದು ಅಲ್ಲಿ ಜನಗಳಿಗೆ ನೀನು ಮಾಡಿರೋ ಕಾಂಪೋಸಿಷನ್ಗಳೆಲ್ಲ ಕೇಳಿಸ್ಬೇಕು, ಈ ಸಾಹಿತ್ಯಗಳು, ಈ ಕವನಗಳು ಎಲ್ಲ ಜನಗಳಿಗೆ ತಲುಪಬೇಕು, ಕನ್ನಡ ಜನಗಳಿಗೆ ತಲುಪಬೇಕು, ನೀ ಇಲ್ಲಿರೋದು ಸರಿಗಿಲ್ಲ ಅಂತ ಹೇಳಿ ಅವ್ರಿಗೆ ಒಂದು ಪ್ರೇರಣೆ ನೀಡಿದ್ರು. ಸೊ ನಮ್ಮ ತಂದೆಗೂ ಅದೇ ಕೊರೀತಾ ಇತ್ತು, ನಾನು ಇದೆಲ್ಲ ಮಾಡಿದ್ದೀನಿ, ಬಟ್ ಇಲ್ಲಿ ಚೆನ್ನೈನಲ್ಲಿ ಮಡ್ರಾಸ್ನಲ್ಲಿ ಇದ್ದುಬಿಟ್ಟು ಏನು ಮಾಡ್ತಾಯಿದ್ದೀನಿ ಅನ್ನೋದೊಂದು ಅವ್ರಿಗೂ ಇತ್ತದು. ಸೊ ಅದಾದಾಗ ಅವರು ಬೆಂಗಳೂರಿಗೆ ಬಂದು, ಮೈಸೂರಿಗೆ ಬಂದು, ಅಲ್ಲಿಂದ ಬೆಂಗಳೂರಿಗೆ ಬಂದು, ಮತ್ತು ಅದೇ ಅವ್ರದ್ದು ಮುಖ್ಯ ಉದ್ದೇಶ ಆಯಿತು, ಏನು ಸುಗಮ ಸಂಗೀತ, ಭಾವಗೀತೆಗಳನ್ನ ಹಾಡೋದು, ಜನಗಳಿಗೆ ತಲುಪಿಸೋದು. ಆಮೇಲೆ ಈ ಕ್ಯಾಸೆಟ್ ಯುಗ ಅದೆಲ್ಲ ಬಂದಾದಮೇಲೆ, ಬಟ್ ಅವಾಗ ಅಡಿಗರು ಅವ್ರದ್ದೆಲ್ಲ ಒಂದು ಹೊಸ ಕಾವ್ಯದೊಂದು ಚಳವಳಿ ಥರನೇ ನಡೀತಾ ಇತ್ತಲ್ಲ ಅವಾಗ ಅವ್ರುಗಳಿಗೆಲ್ಲ ಎಷ್ಟೋ ಜನಕ್ಕೆ, ರಾಮಚಂದ್ರ ಶರ್ಮಾ ಅವ್ರುಗಳಿಗೆಲ್ಲ ಯಾರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಸುಗಮ ಸಂಗೀತ, ಇದು ಭಾವಗೀತೆಗಳು, ಕನ್ನಡದ ಕವನಗಳು ಹಾಡೋ ಅವಶ್ಯಕತೆ ಇಲ್ಲ. ಯಾಕೆಂದರೆ ಎಷ್ಟೋ ಸಲ ಮೀಟರ್ ಬೇರೆ ಆಗುತ್ತೆ, ಎಲ್ಲ ನಾವು ರಿಸೈಟ್ ಅಂತೀವಲ್ಲ, ಉಚ್ಚಾರಣೆ ಇರುತ್ತಲ್ಲ, ಸುಮ್ಮನೆ ಹಾಗೆ ಹೇಳೋವಾಗ ಅದಕ್ಕೂ ಮತ್ತು ಕಂಪೋಸ್ ಮಾಡಿ ಹಾಡೋವಾಗ ರಿದಮ್ ಮೀಟರ್ನಲ್ಲಿ ಸ್ವಲ್ಪ ಡಿಫ್ರೆನ್ಸು, ಸ್ವಲ್ಪ ಎಳಿಬೇಕಾಗತ್ತೆ, ಅದೆಲ್ಲ ಬರುತ್ತೆ. ಸೊ ಅದು ಎಷ್ಟೋ ಕವಿಗಳಿಗೆ ಅದು ಇಷ್ಟ ಆಗ್ತಾ ಇರಲಿಲ್ಲ. ಹಾಡಿದ್ರೆ ಅದ್ರ ಮೀನಿಂಗ್ ಕೆಡುತ್ತೆ, ಅದು ಬೇಕಾಗಿಲ್ಲ ಅಂತ ಹೇಳೋರು. ಸೊ ಅದನ್ನು ಭಾಳ ಸಲ ಎದುರಿಸ್ಬೇಕಾಗಿತ್ತು ಕವಿಗಳಿಂದ. ಆದರೂ ಅಡಿಗರೇ ಹೇಳಬೇಕು, ಅವರು ಮೊದಲು ಬೇಡ ಬೇಡ ಅಂತಿದ್ದವರು, ಯಾವ ಮೋಹನ ಮುರಳಿ ಕರೆಯಿತು ಅದೆಲ್ಲ ಆದಮೇಲೆ ಅವರೇ ಸ್ವತಃ ನಮ್ಮ ಮನೆಗೆ ಬಂದು ಕೆಂದಾವರೆ ಅಂತ ಒಂದು ಧ್ವನಿ ಸುರುಳಿನ ಅವರೇ ಎಲ್ಲ ಸೆಲೆಕ್ಟ್ ಮಾಡಿ ನಮ್ಮ ತಂದೆ ಕೊಟ್ಟು ಇದು ಮಾಡೋಣ ಅಂತ ಹೇಳಿ ಮಾಡಿಸಿದ್ರು. ಆಮೇಲೆ ಇನ್ನೊಂದು ಇನ್ಸಿಡೆಂಟ್ ಹೇಳಬೇಕಂದ್ರೆ, ಈ ಚರ್ಚೆ ಒಂದು ನಡೀತಾ ಇತ್ತು, ಡಿಸ್ಕಷನ್ ದೂರದರ್ಶನಲ್ಲಿ. ರಾಮಚಂದ್ರ ಶರ್ಮಾ ಅವರು, ಲಕ್ಷ್ಮೀನಾರಾಯಣ ಭಟ್ರು, ನಮ್ಮ ತಂದೆ, ಆಮೇಲೆ ನಾನು ಒಂದೆರಡು ಹಾಡು ಹೇಳಕ್ಕೆ ಹೋಗಿದ್ದೆ. ಅಂದರೆ ಫೀಮೇಲ್ ವಾಯ್ಸ್ ಇರುವಂಥ ನಮ್ಮ ತಂದೆ ಜೊತೆ ಕರ್ಕೊಂಡು ಹೋಗಿದ್ರು ನನ್ನ. ರಾಮಚಂದ್ರ ಶರ್ಮಾ ಅವ್ರಿಗೆ ಮತ್ತು ಲಕ್ಷ್ಮೀನಾರಾಯಣ ಭಟ್ರಿಗೆ ವಾದ ವಿವಾದ ನಡೀತಾ ಇತ್ತು. ಯಾಕೆ ಮಾಡಬೇಕು ಕವನಗಳನ್ನ, ಯಾಕೆ ಹಾಡಬೇಕು, ಅದು ಪುಸ್ತಕದಲ್ಲಿದ್ದರೆ ಸಾಕು, ಓದೋರು ಹೆಂಗೋ ಓದ್ತಾರೆ, ನೀವು ಹಾಡಿ ಅದನ್ನು ಅದರದ್ದು ಅರ್ಥ ಕೆಡಿಸ್ತೀರಾ ಅಂತ ಅವ್ರದ್ದೊಂದು ವಾದ. ಬಟ್ ಎಲ್ಲ ಆಯಿತು. ಆಮೇಲೆ ಒಂದು ಸಮಯದಲ್ಲಿ ಅದು ನಮ್ಮ ತಂದೆ ಮತ್ತು ಲಕ್ಷ್ಮೀನಾರಾಯಣ ಭಟ್ರು ಆ ಸ್ಕ್ರೀನ್ನಲ್ಲಿ ಮಧ್ಯ ಕರೀತಾ ಇದ್ರು. ನಮ್ಮ ತಂದೆ ಹಾಡ್ತಿದ್ರು, ಲಕ್ಷ್ಮೀನಾರಾಯಣ ಭಟ್ರು ಅದು ಮಧ್ಯ ಮಾತಾಡ್ತಿದ್ರು. ಇಲ್ಲಿ ಸೈಡಲ್ಲಿ ರಾಮಚಂದ್ರ ಶರ್ಮಾ ಅವ್ರು ಕೂತಿದ್ರು, ನಾನು ಅವ್ರ ಪಕ್ಕದಲ್ಲಿ ಕೂತಿದ್ದೆ. ನಾನು ಇದು ಹಾಡ್ಬಿಟ್ಟು ಅತ್ತಿತ್ತ ನೋಡೋದಿರು ಹಾಡ್ಬಿಟ್ಟು ಬಂದು ಕೂತ್ಕೊಂಡೆ ಅಲ್ಲಿ. ಆವಾಗ ಅವ್ರು ಹೇಳಿದ್ರು, ತುಂಬ ಚೆನ್ನಾಗಿತ್ತು ನೀವು ಹಾಡಿದ್ದು, ನೀವು ಅಂತ ಹೇಳ, ಇಟ್ ವಾಸ್ ವೆರಿ ಗುಡ್. ಅವ್ರು ತುಂಬ ಇಂಗ್ಲೀಷ್ ಮಾತಾಡೋರು. ಇಟ್ ವಾಸ್ ಎಕ್ಸಲೆಂಟ್. ಇವು ಹಾಡೋದು ಕೇಳಿಬಿಟ್ಟು ಐ ವಿಶ್ ಐ ವುಡ್ ಆಲ್ಸೋ ರೈಟ್ ಸಮ್ ಸಾಂಗ್ಸ್ ಅಂತ ಹೇಳಿದ್ರು. ಅವಾಗ ನನಗೆ ಭಾಳ ಖುಷಿ ಆಯ್ತು ಅದನ್ನು ಕೇಳಿಬಿಟ್ಟು. ಆಮೇಲೆ ನಾವು ಮತ್ತೆ ಅಲ್ಲಿ ಕ್ಯಾಂಟೀನ್ಗೆ ಹೋದಾಗ ಹೀಗೆ ಆ ವಾದಗಳು ಕಂಟಿನ್ಯೂ ಆಗ್ತಾಯಿತ್ತು, ಡಿಸ್ಕಷನ್ನು. ಅವಾಗ ನಾನು ಅವ್ರಿಗೆ ಹೇಳ್ತಿದ್ದೆ, ವರ್ಡ್ಸ್ ವರ್ತ್ ಅಂತ ಅವರೆಲ್ಲ, ನಾನು ಅವಾಗ ತಾನೇ ಇಂಗ್ಲೀಷ್ MA ಮಾಡೋಕ್ಕೆ ಶುರು ಮಾಡಿದ್ದೆ.
ಅವುಗಳೆಲ್ಲ ಎಲ್ಲ ಜನಮನಗಳಿಗೆಲ್ಲ ಎಲ್ರಿಗೂ ಸಾಮಾನ್ಯ ಮನುಷ್ಯನಿಗೆ ತಲುಪಿಸುವಂಥ ಕವನಗಳು ಬರೆಯೋಕ್ಕೆ ಶುರು ಮಾಡಿದ್ರಲ್ಲ, ಯಾಕೆ ಆಗಬಾರ್ದು ಕನ್ನಡದಲ್ಲೂ ಅಂತ ಕೇಳಿದಾಗ ಅವರು ಐ ಡೋಂಟ್ ಕೇರ್ ಲೈಕ್ ಹೂ ಲಿಸನ್ಸ್ ಟು ಹೂ ರೀಡ್ಸ್. ಇಫ್ ಅಲ್ಲಿ ಯಾರೋ ಒಬ್ಬರು ಹೋಗೋರು ನಾ ಬರೆದಿರೋ ಕವನ ಓದ್ತಾರೋ ಇಲ್ವೋ ನನಗೆ ಬೇಕಾಗಿಲ್ಲ, ಅದು ನಾನು ನನಗೋಸ್ಕರ ಬರೀತೀನಿ ಅಂತ ಅವರು ಹೇಳಿದರು. ಸೊ ಒಂದೆರಡು ನಂಗೆ ಜ್ಞಾಪಕಕ್ಕೆ ಬಂತು ನೀವು ಕೇಳಿದ್ದಾಗ. ಸೊ ಅದೊಂದು ಆ ಥರ ಒಂದು ಯಾವಾಗಲೂ ಅವ್ರಿಗೆ ಚಾಲೆಂಜ್ ಇರ್ತಾ ಇತ್ತು ನಮ್ಮ ತಂದೆಯವ್ರ ಕಾಲದಲ್ಲಿ. ಈ ಥರ ಕೆಲವು ಕವಿಗಳು ಒಪ್ಪೋರು, ಕೆಲವರು ಭಾಳ ಓದುಗರು ಕೇಳುಗರೇ ಅವ್ರಿಗೂ ಇಷ್ಟ ಆಗ್ತಾ ಇರಲಿಲ್ಲ ಎಷ್ಟೋ ಜನಕ್ಕೆ. ಸೊ ಅದು ಈಗಲೂ ಇದೆ ಅನ್ಕೋತೀನಿ ಒಂದು ಮಟ್ಟಿಗೆ. ಎಲ್ರಿಗೂ ಕವನನ ಹಾಡಿನ ರೂಪದಲ್ಲಿ ಕೇಳೋಕ್ಕೆ ಇಷ್ಟ ಇಲ್ಲ ಅಂತ. ಸೊ ಆ ಚಾಲೆಂಜಸ್ ಎಲ್ಲ ಇದ್ದೇ ಇದೆ ಸುಗಮ ಸಂಗೀತ. ಈಗ ಅಪ್ಪಾಜಿ ಕಾಲದಿಂದ, ಅಪ್ಪಾಜಿ ನಂತರದ ಕಾಲಕ್ಕೆ ಅಂದ್ರೆ ಆ ಕಾಲದಲ್ಲೂ ಸುಗಮ ಸಂಗೀತದ ಹಾದಿ ಸುಗಮವಾಗಿರಲಿಲ್ಲ ಅಂತ ಅನಿಸ್ತು. ಸೊ ಈಗ ಅದರ ನಂತರದಲ್ಲಿ ಇಲ್ಲಿವರೆಗೂ ಅಂದ್ರೆ ನಿಮ್ಮವರೆಗೂ ನಡ್ಕೊಂಡ್ ಬಂತಲ್ಲ, ನಂತರ ಅದು ಸಡಿಲ ಆಗ್ತಾ ಹೋಗ್ತಾ ಅಥವಾ ಇನ್ನೂ ಕಠಿಣ ಆಗ್ತಾ ಹೋಗ್ತಾ, ಅಥವಾ ಹಾಡೋದಕ್ಕೋಸ್ಕರ ಬರೆಯೋರು ಹುಟ್ಟಿದಾರ? ಅಂದ್ರೆ ಸುಮಾರು ನೀವೇ ಸೆಲೆಕ್ಟ್ ಮಾಡಿ ಇದನ್ನ ಸಂಗೀತಕ್ಕೆ ಅಳವಡಿಸ್ಬೇಕು ಅಂತ ಇತ್ತ, ಅಥವಾ ನಿಮ್ಗೆ ಯಾರಾದ್ರೂ ಇದನ್ನ ಹಾಡಕ್ ಬರುತ್ತೆ ನೋಡಿ ಅಂತ ಈ ತರದ್ದೆಲ್ಲ ನಿಮ್ ಒಳಗೆ ಏನಾದ್ರು ಒಪ್ಪಂದಗಳಾದವ ಅಂತ? ಹಾಗೇನಿಲ್ಲ. ಇವಾಗ ಇವರು ಡಾಕ್ಟರ್ HSV ಅವರು, ಲಕ್ಷ್ಮಣ್ ರಾವ್ ಅವರೆಲ್ಲ ಬಂದಾಗ ಮತ್ತು ಈವನ್ ಲಕ್ಷ್ಮೀನಾರಾಯಣ್ ಭಟ್ರು ಕೂಡ ಅವರೆಲ್ಲ ಬಂದಾದಮೇಲೆ ಅವರೆಲ್ಲ ಎನ್ಕರೇಜ್ ಮಾಡೋರು. ಅವ್ರು ಯಾವತ್ತೂ ಹಾಡಬೇಡ ಅಂತ ಹೇಳ್ತಾ ಇರಲಿಲ್ಲ. ಇವಾಗ ನಾನು ಯಾವುದೋ ಒಂದು ಇದು HSV ಅವ್ರದ್ದೇ ಒಂದು ಕಂಪೋಸ್ ಮಾಡಿಬಿಟ್ಟು ಅವ್ರಿಗೆ ಹೇಳಿದಾಗ, ನಾನು ಅಂಕಲ್ ಇದು ಸರಿಗೆ ಹೋಗ್ತಾ ಇಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೋದಾ ಅಂದರೆ ಅವರು ಈ ವಾಸ್ ರೆಡಿ ಟು ಚೇಂಜ್. ಎಷ್ಟೋ ಕವನಗಳಿಗೆ ಒಂದೆರಡು ಚೇಂಜ್ ಕೂಡ ಮಾಡಿಕೊಟ್ಟಿದ್ದಾರೆ ಅವರು ಬರೆದಿರೋದು. ಆ ಥರ ದೇವರ್ ವೆರಿ ಲೈಕ್ ಅವರು ಹೇಳೋದು ಎಷ್ಟೋ ಕವನಗಳು HSV ಅವ್ರು ಹೇಳ್ತಾಯಿದ್ರು, ಅದೆಲ್ಲ ಅನಂತ ಸ್ವಾಮಿ ಅವರು, ಅಶ್ವಥ್ ಅವರು ಎಲ್ಲ ಟ್ಯೂನ್ ಮಾಡದಿದ್ರೆ ಎಷ್ಟೋ ಜನಕ್ಕೆ ತಲುಪ್ತಾನೇ ಇರಲಿಲ್ಲ ಈ ಕವನಗಳೆಲ್ಲ ಅಂತ ಹೇಳೋರು. ಸೊ ಐ ವುಡ್ ಸೇ ಇಟ್ಸ್ ಮಿಕ್ಸ್ಡ್ ಅಂತ. ಈಗಲೂ ಆಗಲೇ ಹೇಳಿದ್ನಲ್ಲ ನಾನು, ಈಗಿನ ಕಾಲದಲ್ಲೂ ಎಷ್ಟೋ ಕವಿಗಳು ಇರ್ತಾರೆ ಹಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳೋರು. ಮತ್ತು ನೀವು ಹೇಳ್ದಂಗೆ ಕಠಿಣವಾಯಿತು ಅಂತಾರೆ ನಮಗೆ. ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ, ಹಾಡಬೇಡ ಅಂತ ಯಾರು ಹೇಳಿದ್ರೆ ಹಾಡಲ್ಲ, ಹಾಡೋಕ್ಕೆ ಪರ್ಮಿಷನ್ ಕೊಟ್ಟರೆ ಹಾಡ್ತೀವಿ. ಹಾಗಿದೆ. ಬಟ್ ಕೆಲವರು ಭಾಳ ಕೋಆಪ್ರೇಟಿವ್ ಆಗೂ ಇರ್ತಾರೆ, ಮಾಡೋಣ ಅಂತ ಆಸೆಂದರೆ. ಇವಾಗ ಅದು ಅಪ್ಪಾಜಿ ನಂತರದಲ್ಲೇ ತಕ್ಷಣಕ್ಕೆ ಅದೇ ಎತ್ತರದಲ್ಲಿ ಸುಗಮ ಸಂಗೀತ ಕ್ಷೇತ್ರನ ಗಟ್ಟಿಯಾಗಿ ನಿಲ್ಲಿಸಿದವರು ರಾಜು ಅನಂತ್ ಅವರು. ಆಲ್ ಟೈಮ್ ಫೇವರೇಟರ್ಸ್ ಅವು. ಯಾವಾಗಲೂ ಖುಷಿಯಿಂದಾನೇ ಮಾತಾಡ್ತೇವೆ ಅವ್ರ ಬಗ್ಗೆ ಮಾತಾಡುವಾಗ. ಸೊ ಈಗ ಆವಾಗಿರುವಂತ ನಿಮಗೆ ಬಿಕ್ಕಟ್ಟು ಅಂದ್ರೆ ಈ ನಿಮ್ಮ ಅರೇಂಜ್ಮೆಂಟ್ಸ್ ಅಥವಾ ಕಾಂಪಿಟೇಷನ್ ಏನಾದ್ರು ಇತ್ತಾ, ಅಥವಾ ಬರೀ ವೇದಿಕೆಗಳಲ್ಲಿ ಮಾತ್ರ ಸಿಗ್ತಾ ಇತ್ತು, ಅಥವಾ ಯಾರಾದ್ರೂ ವೇದಿಕೆಗಳನ್ನ ಕೊಡ್ತಾ ಇದ್ರ? ಈ ಸುಗಮ ಸಂಗೀತಕ್ಕೆ ಅಂತ ವೇದಿಕೆಗಳಿದ್ವಾ? ಭಾಳ ಇದ್ವು ಆಗಿನ ಕಾಲದಲ್ಲಿ. ನಮ್ಮ ತಂದೆಯವ್ರದ್ದು ಕಾರ್ಯಕ್ರಮಗಳು ಎಲ್ಲೆಲ್ಲ ಆಗೋದು ಇಲ್ಲ. ಈ ಸೋಷಲ್ ಮೀಡಿಯಾ ಬರೋಕ್ಕೆ ಮುಂಚೆನೇ ಹಳ್ಳಿಗೆ ಹೋಗಿ ಹಾಡಿದ್ದೀನಿ ನಮ್ಮ ತಂದೆ ಜೊತೆ, ಊರಿಗೆ ಹೋಗಿ ಹಾಡಿದ್ದೀನಿ. ಆಮೇಲೆ ನಾನು 92ನಲ್ಲಿ ಅಮೇರಿಕಾಗೆ ಬಂದೆ, ಮದುವೆ ಆಗಿ ಬಂದಿದ್ದು. ಬಟ್ ಅದಕ್ಕೆ ಮುಂಚೆ 88ನಲ್ಲಿ ನಾನು, ನಮ್ಮ ತಂದೆ ಮತ್ತು ರಾಜು, ನಾವು 3 ಜನ ಇಲ್ಲಿ ಕಾನ್ಸರ್ಟ್ ಟೂರಿಗೆ ಬಂದಿದ್ವಿ ಅಮೇರಿಕಾಗೆ. ಮತ್ತು ನಮ್ಮ ತಂದೆ ಜೊತೆ ಎಲ್ಲ ಕಡೆ ಹಾಡಿದ್ದೀನಿ. ಸುಗಮ ಸಂಗೀತಕ್ಕೆ ಅಂತಲೇ ಒಂದು ಸ್ಟೇಜ್ ಇರ್ತಾಯಿತ್ತು, ಯಾವಾಗಲೂ ಇರ್ತಾಯಿತ್ತು. ಏನು ಯಾವುದೇ ಕಾರ್ಯಕ್ರಮಗಳಾಗಲಿ ಬೆಂಗಳೂರಲ್ಲಿ, ಯಾವುದೇ ಊರಲ್ಲಾಗಲಿ, ರಾಜ್ಯೋತ್ಸವ, ರಾಮನವಮಿ, ಮತ್ತು ಅದೆರಡೇ ತಾನೇ ಮಾಡ್ತಾಯಿದ್ದಿದ್ದು ಅವಾಗ. ದಸರಾ ಬರೀ ಮೈಸೂರಲ್ಲಾಗೋದು. ಬಟ್ ರಾಮನವಮಿ ಮತ್ತು ರಾಜ್ಯೋತ್ಸವ ಇದೆರಡು ಕಾರ್ಯಕ್ರಮಗಳಲ್ಲಿ, ಇದೆರಡು ಹಬ್ಬ ಟೈಮಲ್ಲಿ
ಯಾವುದೇ ಕಾರ್ಯಕ್ರಮ ಇದ್ದರೆ ಸುಗಮ ಸಂಗೀತ ಇದ್ದೇ ಇರೋದು. ಸೊ ಅದಕ್ಕೆ ಅಂತ ಒಂದು ವೇದಿಕೆ ಯಾವಾಗಲೂ ಇದ್ದೇ ಇರ್ತಾಯಿತ್ತು. ರಾಜು ಇದ್ದಾಗಲೂ ಚೆನ್ನಾಗೇ ನಡೀತಾ ಇತ್ತು. ನನಗೆ ನನ್ನ ತಂಗಿಗೆ ಅನಿತಾಗೆ ನಮಗೇನು ಡಿಸಡ್ವಾಂಟೇಜ್ ಅಂದರೆ ನಾವು ಭಾರತದಲ್ಲಿ ಇಲ್ಲ ಅನ್ನೋದೊಂದಷ್ಟೇ. ಬಟ್ ಅಲ್ಲಿದ್ದಿದ್ರೆ ಖಂಡಿತ ನಮಗೆ ಚಾನ್ಸ್ಗಳು ಜಾಸ್ತಿ ಸಿಗ್ತಾ ಇರ್ತಾಯಿತ್ತು, ಕಾರ್ಯಕ್ರಮಗಳು ಜಾಸ್ತಿ ಸಿಗ್ತಾಯಿತ್ತು. ಇಲ್ಲಾಂದರೂ ಇವಾಗೆಲ್ಲ ಏನು ನಾವು ಸೃಷ್ಟಿಸ್ಕೋಬೋದು, ನಾವೇ ಕಾರ್ಯಕ್ರಮಗಳು ಕೂಡ ಮಾಡ್ಬೋದು. ಆ ರೀತಿ ಅದೇ ನಾ ಹೇಳಿದ್ನಲ್ಲ, ಸುಗಮ ಸಂಗೀತಕ್ಕೆ ಯಾವಾಗಲೂ ಕೇಳುಗರು ಇದ್ದೇ ಇರ್ತಾರೆ. ಬಟ್ ಅದನ್ನು ಹೆಚ್ಚಿಸೋದು ಅಥವಾ ಎಲ್ರಿಗೂ ತಲುಪಿಸೋದು ಅದೊಂದು ಯಾವಾಗಲೂ ಆ ಸಮಸ್ಯೆ ಕೂಡ ಯಾವಾಗಲೂ ಇದ್ದೇ ಇದೆ. ನಮ್ಮ ಒಬ್ಬ ಕಲಾ ನಮ್ಮ ಒಬ್ರು ಹಾಡುಗಾರರು ಶಶಿ ಅಂತ, ಅವ್ರನ್ನ ತಮ್ಮನ್ನ ರಾಜು ಸರ್ ಬಗ್ಗೆ ಕೇಳ್ಬೇಕಂತೆ ಒಂದು ಪ್ರಶ್ನೆ ಕೇಳ್ತಾರೆ. ಶಶಿ ಮೇಡಮ್ ಕೇಳಿ. ನಮಸ್ತೆ. ಮೇಡಮ್ ರೀ, ಈಗ ರಾಜಾನಂದ ಸ್ವಾಮಿ ಅವರು ಮುಂಚೆ ತಬಲಾ ವಾದಕರಾಗಿದ್ರು ಅಂತ ಕೇಳ್ಪಟ್ವಿ. ಕೆಲವಾರು ಕಡೆ ನಾವು ಗೂಗಲ್ ಮಾಡಿದಾಗೆಲ್ಲ ತಬಲಾ ನುಡಿಸ್ತಿರೋ ಫೋಟೋಗಳು ಅವೆಲ್ಲ ಕಾಣಿಸ್ತಿದ್ವು. ಬಟ್ ಅವ್ರ ಗಾಯನಕ್ಕೆ ಯಾವಾಗ ಹೆಂಗ ಅದು ಏನ್ ಯಾವ ಟರ್ನಿಂಗ್ ಸಿಕ್ಕು ಗಾಯನಕ್ಕೆ ಬಂದ್ರು ಅಂತ. ಸೊ ರಾಜು ತಬಲಾ ನುಡಿಸ್ತಾ ಇದ್ದ. ರಾಜು ನನಗಿಂತ 6 ವರ್ಷ ಚಿಕ್ಕವನು, ನನ್ನ ತಮ್ಮ ರಾಜು. ನನಗೇನೆಂದರೆ, ನಾನು ಹಿಂದೂಸ್ತಾನಿ ವೋಕಲ್ ಶುರು ಮಾಡಿದೆ ಕಲಿಯೋಕ್ಕೆ. ಕೇಳಿಸ್ತಾ ಇದೆಯಾ ನಾನು ಮಾತಾಡೋದು? ಹಾಂ, ನಾನು ಅದೇ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಶುರು ಮಾಡಿದ್ದೆ ಆಗ್ತಾನೆ. ಆವಾಗ ನಮ್ಮ ತಾಯಿ ರಾಜು ತಬಲಾ ಕಲ್ಸೋಣ, ಅವಾಗ ನಿಂಗೆ ಸಾಥಿ ಕೊಡ್ತಾನೆ ಅಂತ ಅವನಿಗೆ ತಬಲಾ ಕಲ್ಸೋಕ್ಕೆ ಶುರು ಮಾಡಿದ್ರು. ಬಟ್ ಎಲ್ಲರೂ ಹಾಡ್ತಾ ಇದ್ವಿ ಯಾವಾಗಲೂ. ಹಾಡೋದು ಅದೊಂದು ನಮ್ಮದು ಇಟ್ಸ್ ಅ ಪಾರ್ಟ್ ಆಫ್ ಅಸ್ ಅಂತಲೇ ಹೇಳ್ಬೋದು. ಸೊ ಆಮೇಲೆ ಅವನು ಹಾಡೋದು ಮೇಯ್ನಾಗಿ ಸ್ಟೇಜಿಗೆ ಐ ಥಿಂಕ್ ನಮ್ಮ ತಂದೆ ತೀರೋದ ಮೇಲೆ ಮೇಯ್ನಾಗಿ ಹಾಡೋಕ್ಕೆ ಶುರು ಮಾಡ್ದೆ. ಆದರೆ ಅದಕ್ಕೆ ಮುಂಚೆ ಮಧ್ಯ ಒಂದೆರಡು ನಮ್ಮ ತಂದೆಗೆ ಬ್ರೇಕ್ ಬೇಕಾದಾಗೆಲ್ಲ ಹಾಡ್ತಾ ಇದ್ದ. ಸೊ ಯಾವಾಗಲೂ ಹಾಡ್ತಾನೇ ಇದ್ದ ಅಂತಲೇ ಹೇಳಬೇಕು. ಚರ್ಚೆ ಆರಂಭದಲ್ಲಿ ಒಂದು ಪ್ರಶ್ನೆ ಬಂತಂದ್ರೆ, ಈಗಿನ ತಲೆಮಾರಿನವ್ರಿಗೆ ಸುಗಮ ಸಂಗೀತ ಎಷ್ಟು ಇಷ್ಟ ಆಗುತ್ತೋ ಏನು ಅನ್ನೋದು. ಹಾಗಾದ್ರೆ ಈಗಿನ ತಲೆಮಾರಿನವರು ಅವ್ರಿಗೆ ಸುಗಮ ಸಂಗೀತ ಇಷ್ಟ ಆಗ್ತಿಲ್ವಾ, ಅಥವಾ ಈ ಯಾವ ಎಂಡಲ್ಲಿ ಸಮಸ್ಯೆ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಅಕ್ಕ? ಮತ್ತೆ ಎರಡನೇದು, ಹೆಚ್ಚು ಆಪ್ತ ಮಾಡೋದಕ್ಕೆ ಏನು ಮಾಡಬಹುದು ಈಗಿನ ತಲೆಮಾರಿನವರು ಅನ್ನುವಂಥ ಆ ಹಣೆಪಟ್ಟಿ ಇರ್ತಕ್ಕಂಥ ಜನರಿಗೆ ಇನ್ನು ಹೆಚ್ಚು ಆಪ್ತ ಮಾಡೋದಕ್ಕೆ ಇನ್ನೇನು ಮಾಡ್ಬೋದು? ಈಗಿನ ತಲೆಮಾರಿನವ್ರಿಗೆ ಎಲ್ರಿಗೂ ಇಷ್ಟ ಇಲ್ಲ ಅಂತ ನಾನು ಹೇಳಲಾರೆ. ಅದೇ ನಾನು ಮೊದಲೇ ಹೇಳ್ದಂಗೆ ಸುಗಮ ಸಂಗೀತಕ್ಕೆ ಯಾವಾಗಲೂ ಒಂದು ಸೆಟ್ ನಂಬರ್ ಆಫ್ ಪೀಪಲ್ ಇದ್ದೇ ಇರ್ತಾರೆ. ಈಗ ಯಾವಾಗಲೂ ಎನಿ ಟೈಮ್. ಸೊ ಅಪ್ಪ ಅಮ್ಮಂದರು ಮಕ್ಕಳಿಗೆ ಹಾಡುಗಳನ್ನು ಕಲಿಸ್ಬೇಕು. ಅಂದರೆ ಇವಾಗ ಶಾಸ್ತ್ರೀಯ ಸಂಗೀತ ಕಲಿಸೋ ಹಾಗೆ ಸುಗಮ ಸಂಗೀತನೂ ಒಂದು ಇಟ್ಕೊಂಡು ಮಕ್ಕಳಿಗೆ ಚಿಕ್ಕ ವಯಸ್ಸಿನಲ್ಲಿ ಕಲಿಸ್ಲೇಬೇಕು. ಅದು ಮುಖ್ಯ. ಅದಿದ್ದರೆ ಅವಾಗ ಅದು ಮನೇಲಿ ಎಲ್ಲರೂ ಕೇಳ್ತಾ ಇರ್ತಾರೆ, ಹಾಡು ಕೇಳ್ತಾ ಇರ್ತಾರೆ. ಮತ್ತು ಅದರಿಂದ ಒಂದು ಆ ಅಭ್ಯಾಸನೂ ಬರುತ್ತೆ ಮಕ್ಕಳುಗಳಿಗೆ. ಬೆಳೀತಾ ಅವ್ರಿಗೆ ಒಂದು ಇಟ್ ವಿಲ್ ಬಿಕಮ್ ಅ ಪಾರ್ಟ್ ಆಫ್ ದೆಮ್. ಆವಾಗ ಅವ್ರಿಗೆ ಅದೊಂಥರ ಅವರ ಒಂದು ಕಲ್ಚರ್ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಕನ್ನಡದವ್ರಿಗೆ ಅದೊಂದು ಹುಟ್ತಾ ಬೆಳೀತಾ ಕೇಳೋ ಹಾಡುಗಳು ಅವ್ರಗಳ ಜೊತೆ ಯಾವಾಗಲೂ ಇದ್ದೇ ಇರುತ್ತೆ. ಸೊ ಹಾಗಾಗಿ ಅದೊಂದು ಮುಖ್ಯವಾಗಿ ಎಲ್ಲರೂ ಮಾಡಲೇಬೇಕು. ಯಾವುದೋ ಒಂದು ರೀತಿಯಲ್ಲಿ ಹಾಡು ಕೇಳಬೇಕು ಅಥವಾ ಕಲಿಸ್ಬೇಕು ಮಕ್ಕಳಿಗೆ. ಸಂಗೀತ ಕಲಿಸೋ ಜೊತೆಗೆ ಸುಗಮ ಸಂಗೀತ ಕೂಡ ಕಲಿಸ್ಲೇಬೇಕು. ಆಮೇಲೆ ಶಾಸ್ತ್ರೀಯ ಸಂಗೀತ ಹೇಳ್ಕೊಡೋರು ಇರ್ತಾರಲ್ಲ, ಅಂಥವರು ಮಧ್ಯ ಒಂದೊಂದು ಸುಗಮ ಸಂಗೀತದ ಹಾಡುಗಳು ಅಂದರೆ ರಾಗವಾಗಿರುತ್ತಲ್ಲ, ಒಂದು ರಾಗ ಬೇಸ್ಡ್ ಹಾಡುಗಳಂತಾರಲ್ಲ, ಆ ಥರ ಶಾಸ್ತ್ರೀಯ ಸಂಗೀತ ಗುರುಗಳು ಕೂಡ ಒಂದೊಂದು ಮಧ್ಯದಲ್ಲಿ ಹಾಡು ಹೇಳ್ಕೊಟ್ರೆ ತಪ್ಪಾಗಲಾರ್ದು ಅಂತ ನಂಗೆ ಅನಿಸುತ್ತೆ. ಆಮೇಲೆ ನನಗೆ ಈ ಚರ್ಚೆ ಆರಂಭ ಆದಾಗಿದ್ದನ್ನು ಬಹಳ ನಾಸ್ಟಾಲಜಿಕ್ ಅನ್ನಿಸ್ತಿರೋದು,
ನೀವು ಅಮೆರಿಕದಲ್ಲಿದ್ದೀರಿ. ಯಾವ ಮೋಹನ ಮುರಳಿ ಕರೆಯಿತು, ರಾಜಾನಂದ ಸ್ವಾಮಿ ಅವರು ಹಾಡಿರ್ತದೆ. ಎರಡೂ ಕಡೆಗೂ ನೀವು ಸಂಗೀತ ಕಲಿಸ್ತಿದ್ದೀರಿ, ಅಲ್ಲಿಯ ಮಕ್ಕಳಿಗೂ ಮತ್ತೆ ಕನ್ನಡದ ಮಕ್ಕಳಿಗೂ, ಭಾರತದಲ್ಲಿರ್ತಕ್ಕಂಥ ಮಕ್ಕಳಿಗೂ ಕೂಡ ಸುಗಮ ಸಂಗೀತ ಕಲಿಸ್ತಿದ್ದೀರಿ. ಏನೇನು ಬದಲಾವಣೆಗಳು ಅಥವಾ ಏನೇನು ವ್ಯತ್ಯಾಸಗಳು ನಿಮಗೆ ಕಾಣ್ತಿದ್ದಾವೆ? ಎಲ್ಲಿ ಹೆಚ್ಚು ಇನ್ನೂ ಬದಲಾವಣೆಗಳನ್ನು, ಅಂತ ವಿಶೇಷವಾಗಿ ಸುಗಮ ಸಂಗೀತದ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚು ಬದಲಾವಣೆಗಳನ್ನು ಎಲ್ಲಿ, ಯಾವ ಹಂತದಲ್ಲಿ ಕಾಣಬಹುದು ಅಂತ ತಮಗನ್ಸುತ್ತೆ? ನಾವೆಲ್ಲ ಹಾಡ್ತಾ ಇದ್ದಾಗ, ಅಂದರೆ ಆಗ, ಈಗಲೂ ಹಾಡ್ತೀವಿ, ಸುಗಮ ಸಂಗೀತ ಹಾಡೋರಲ್ಲಿ ಮುಖ್ಯವಾಗಿ ನಾವು ಹಾಡ್ತಾ ಇದ್ದಿದ್ದು ಬರೀ ಸುಗಮ ಸಂಗೀತನೇ. ಬೇರೆ ಶೈಲಿ ಯಾವ ಥರದ್ದು ಹಾಡ್ತಾ ಇರಲಿಲ್ಲ ಆವಾಗ. ಅಫ್ಕೋರ್ಸ್ ನನಗೆ ಗಜಲ್ಗಳು ಭಾಳ ಇಷ್ಟ, ಆಗ ಈಗ ಗಜಲ್ ಕೂಡ ಹಾಡ್ತೀನಿ. ಈಗ ಏನಂದರೆ ಸ್ವಲ್ಪ ನಾವು ಕಂಪ್ಲೇಂಟು ಮಾಡೋಕ್ಕಾಗಲ್ಲ, ಎಷ್ಟೋ ಜನಕ್ಕೆ ಅದೇ ಹೊಟ್ಟೆಪಾಡು ಮಾಡ್ಕೊಂಡಿರ್ತಾರೆ. ಬಟ್ ಸುಗಮ ಸಂಗೀತನೂ ಹೊಟ್ಟೆಪಾಡು ಮಾಡ್ಕೊಂಡಿರೋರು ಇದ್ದಾರೆ. ಸೊ ಬೇರೆ ಬೇರೆ ಶೈಲಿ ಹಾಡೋದ್ರಿಂದ ಅದೊಂದು ಪೀಪಲ್ ಆರ್ ಅಕ್ಸೆಪ್ಟಿಂಗ್. ಇಟ್ಸ್ ಓಕೆ, ಸುಗಮ ಸಂಗೀತ ಕಾರ್ಯಕ್ರಮ ಕೊಡದೇ ಇದ್ರೆ ಪರವಾಗಿಲ್ಲ, ಇವ್ರು ಬೇರೆನೂ ಹಾಡ್ತಾರೆ, ಸೊ ಅದನ್ನೇ ಹಾಡಿಸ್ಬಿಡೋಣ ಅವ್ರ ಕೈಲಿ ಅನ್ನೋದೊಂದು ಬರುತ್ತೆ. ನಮ್ಮ ತಂದೆಯವ್ರ ಕಾಲದಲ್ಲಿ ಅಥವಾ ರಾಜು ಇದ್ದಾಗ ಅಥವಾ ನಾವಿದ್ದಾಗ, ಅವಾಗ ಈಗಲೂ ಅಷ್ಟೇ, ಯಾರು ಬಂದು ನೀವು ಮೂವಿ ಸಾಂಗ್ಸ್ ಹಾಡಿ ಒಂದು ಕಾರ್ಯಕ್ರಮ ಕೊಡಿ ಅಂದರೆ ನಾನು ಕೊಡಲ್ಲ. ಐ ಆಮ್ ನಾಟ್ ಅಗೇನ್ಸ್ಟ್ ಸಿಂಗಿಂಗ್, ಇದು ಫಿಲಮ್ ಮ್ಯೂಸಿಕ್. ಬಟ್ ಹಾಡೋರು ಭಾಳ ಜನ ಇದ್ದಾರೆ, ಸಿನಿಮಾ ಹಾಡುಗಳು ಹಾಡೋರು ಬಹಳ ಜನ ಇದ್ದಾರೆ. ಬಟ್ ಸುಗಮ ಸಂಗೀತ ನಾನು ಹಾಡೋ ಹಾಡುಗಳು, ಎಸ್ಪೆಷಲಿ ಮೈಸೂರು ಅನಂತ ಸ್ವಾಮಿಯವರು ಕಂಪೋಸ್ ಮಾಡಿರೋ ಹಾಡುಗಳು ಎಷ್ಟೋ ಕಮ್ಮಿ ಜನ ಹಾಡ್ತಾರೆ. ಎಷ್ಟು ಜನ ಹಾಡ್ತಾರೆ ಗೊತ್ತಿಲ್ಲ. ಆದರೆ ಫಿಲಮ್ ಮ್ಯೂಸಿಕ್ ಹಾಡೋರಿಗೂ ಈ ಹಾಡುಗಳು ಹಾಡೋದು ಕಂಪೇರ್ ಮಾಡಿದ್ರೆ, ನಾನೇ ಹಾಡಲಿಲ್ಲ ಅಂದರೆ ಇನ್ಯಾರು ಹಾಡ್ತಾರಲ್ವಾ ಆ ಥರ ನಾನು ಸುಗಮ ಸಂಗೀತನೇ ಹಾಡೋದು, ನಾ ಬೇರೆ ಏನೂ ಹಾಡಲ್ಲ ಅಂತ ಸಿಂಗರ್ಸ್ ಆ ಥರ ಇರೋರು ಭಾಳ ಕಮ್ಮಿ. ಬಟ್ ನಾನೇನು ಯಾರಿಗೂ ಏನು ಹೇಳ್ತಾ ಇಲ್ಲ, ಹಾಡಬೇಡಿ, ಅದೆಲ್ಲ ಅವ್ರವ್ರಿಗೆ ಬಿಟ್ಟಿದ್ದು. ಕೆಲವರು ಮಾತ್ರ ಆ ಥರ ಮಾಡ್ತಾರೆ. ಹೆಚ್ಚು ಜನ ಆ ಥರ ಮಾಡಿದಷ್ಟು ಆವಾಗ ಸುಗಮ ಸಂಗೀತ ಹಾಡೋರು ಜಾಸ್ತಿ ಇರ್ತಾರೆ, ಕೇಳೋರು ಜಾಸ್ತಿ ಆಗ್ತಾರೆ. ಇಟ್ಸ್ ಅ ಸ್ಮಾಲ್ ಇಂಪ್ರೂವ್ಮೆಂಟ್ ಅಂತ ಹೇಳ್ಬೋದು. ನಮ್ಮ ಸ್ವರದೇಸಿಗಾಗಿ ತಮಗಿಷ್ಟ ಆಗಿದ್ದು ಯಾವುದಾದ್ರೂ ಅಥವಾ 2-3 ಆದರೂ ಚಿಂತೆ ಇಲ್ಲ, ಒಂದೆರಡು ಲೈನ್ಸ್ ಅಥವಾ ಇಡೀ ಹಾಡು ಒಟ್ಟು. ನೀವು ನಂಗೆ ಹಾಡು ಕಳಿಸ್ತೀನಿ ಅಂದ್ರಿ, ಕಳಿಸೇ ಇಲ್ಲ, ಇನ್ನೂ ಕಾಯ್ತಾ ಇದ್ದೀನಿ. ರಾಜ್ಕುಮಾರ್ ಅವರೇ, ನಿಮ್ಗೆ ನಾನ್ ಬರೋದ ಒಳ್ಳೆ ಕತೆ. ನಮ್ದು ನಾವಷ್ಟು ಸುಗಮದವರಲ್ಲ. ಆಕ್ಚುಲಿ ಈಗ ಅದೊಂದು ಪ್ರಾಜೆಕ್ಟ್ ನಮಗೆ ಬಾಕಿ ಉಳಿದೆ. ರಾಜಣ್ಣನ ಕವನಗಳನ್ನ ಸುಗಮ ಸಂಗೀತ ದಾಟಿ ಒಳಗೆ ನಾವು ಮತ್ತೆ ಹಾಡಿನ ರೂಪದಲ್ಲಿ ಜನರಿಗೆ ತಲುಪಿಸೋದೊಂದು ಬಹಳ ವರ್ಷದ ಪ್ರಾಜೆಕ್ಟ್, ಅದೊಂದು ಬಾಕಿ ಉಳಿದಿದೆ. ಅದೇ ತುಂಬ ವರ್ಷ ತಳ್ಳೋದು ಬೇಡ, ಅವ್ರು ಕಳಿಸೋದ ತಕ್ಷಣ ಟ್ಯೂನ್ ಮಾಡಿದ್ರೆ ಆಯ್ತು, ಟ್ಯೂನ್ ಮಾಡಿ ಹಾಡೋದ್ರೆ ಆಯ್ತು. ಇಲ್ಲ, ನಮ್ಮ ಇವ್ರು ಶಶಿಧರ್ ಅವ್ರು ಹಾಡಿದ ಹಾಡನ್ನ ಸ್ವಲ್ಪ ಕಂಟಿನ್ಯೂ ಮಾಡ್ತೀನಿ. ಅವ್ರು ಮೊದಲನೇ ಚರಣ ಹಾಡಿದ್ರು, ನಾನು 2ನೇದ್ರಿಂದ ಹಾಡ್ತೀನಿ. ತಂದೆ ಮಾತ್ರವೇ ನೀವು ಗುರುವು ಸುಗಮ ಗೀತಾಚಾರ್ಯರು, ತಂದೆ ಮಾತ್ರವೇ ನೀವು ಗುರುವು ಸುಗಮ ಗೀತಾಚಾರ್ಯರು, ಕನ್ನಡದ ಕವಿತೆಯನ್ನು ಹಾಡುವ, ಕನ್ನಡದ ಕವಿತೆಯನ್ನು ಹಾಡುವಲೆಲ್ಲ ನೀವು ಅನಂತರು, ಹಾಡುವಲೆಲ್ಲ ನೀವು ಅನಂತರು, ಹಾಡುವಲೆಲ್ಲ ನೀವು ಅನಂತರು, ಅನಂತರು ಅನಂತರು ಅನಂತರು, ಬನ್ನಿ ಹರಸಿರಿ ತಂದೆ.
ಆಸೀನರಾಗಿರಿ ಮುಂದೆ, ಬನ್ನಿ ಹರಸಿರಿ ತಂದೆ. ಆಸೀನರಾಗಿರಿ ಮುಂದೆ, ನಿಮ್ಮ ಪ್ರೀತಿಗೆ ಹಾಡುವೆ, ನಿಮ್ಮ ಪ್ರೀತಿಗೆ ಹಾಡುವೆ. ನಿಮ್ಮ ಆಶೀರ್ವಾದವ ಬೇಡುವೆ, ನಿಮ್ಮ ಆಶೀರ್ವಾದವ ಬೇಡುವೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಏನ್ ಹೇಳ್ಬೇಕಂತಾನೆ ಅರ್ಥ ಆಗ್ತಾ ಇಲ್ಲ, ಅಷ್ಟು ಸಕ್ಸಸ್ಫುಲ್ ಮೀಟ್ ಇದು. ಮೇಡಮ್ ಈಗ ಆವು ಈವಿನ ನಾವು ನೀವಿಗೆ ಅನ್ನುತ್ತಾನಾದ ತನನನ. ಆವು ಈವಿನ ನಾವು ನೀವಿಗೆ ಅನ್ನುತ್ತಾನಾದ ತನನನ. ನಾನು ನಿನ್ನಿನ ಈ ನೀನಿಗೆ ಬೆನೆ ಏನೋ ಜಾಣಿನ. ಆವು ಈವಿನ ನಾವು ನೀವಿಗೆ ಆನುತಾನಾದ ತನನನ. ನಾನು ನಿನ್ನಿನ ಈ ನೀನಿಗೆ ಬೆನೆ ಏನು ಜಾಣಿನ. ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರಸ್ವನ. ಹತವೋ ಹಿತವೋ ಅನಾಹತ ಮಿತಿಗೆ ಮಿತಿ ನನನನ. ಬೆನ್ನಿನಾನಿಕೆ ಜನನ ಜಾನಿಕೆ ಮನನವೇ ಸಹಿತಸ್ತನ. ಚಿತ್ತಿಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿ ನೊಳಗ. ಚಿತ್ತಿ ಮಳಿ ತತ್ತಿ ಹಾಕತಿತ್ತು ಸ್ವಾತಿ ಮುತ್ತಿ ನೊಳಗ. ಸತ್ಯೋ ಮಗನ ಅಂತ ಕೂಗಿದರು ಸಾವಿ ಮಗಳು ಭಾವಿ ಮಗಳು ಕೂಡಿ. ಈ ಜಗ ಅಪ್ಪ ಅಮ್ಮನ ಮಗ, ಅಮ್ಮನೊಳಗ ಅಪ್ಪನ ಮೊಗ. ಅಪ್ಪನ ಕತ್ತಿಗೆ ಅಮ್ಮನ ನೊಗ, ನಾವರ ಕಂದ ಶ್ರೀ ಗುರುದತ್ತ ಅಂದ. ನಾನು ನೀನು ನಾನು ತಾನು ನಾನು ನೀನು ನಾನು ತಾನು ನಾನು ನೀನು ನಾನು ತಾನು. ನಾಕು ನಾಕೆ ತಂತಿ. ನಾನು ನೀನು ನಾನು ತಾನು ನಾನು ನೀನು ನಾನು ತಾನು. ನಾಕು ನಾಕೆ ತಂತಿ. ಮೇಡಮ್, ಯಾಕೆ ಅರ್ಥ ಬಾಳಿಗೆ, ಯಾಕೆ ಅರ್ಥ? ಓಕೆ, ಖಂಡಿತ ನನ್ನ ಫೇವ್ರೆಟ್ ಹಾಡದು. ಯಾಕೆ ಅರ್ಥ ಬಾಳಿಗೆ, ಯಾಕೆ ಅರ್ಥ ನಾಳೆಗೆ. ಯಾಕೆ ಅರ್ಥ ಬಾಳಿಗೆ, ಯಾಕೆ ಅರ್ಥ ನಾಳೆಗೆ. ಅರ್ಥ ಒಂದು ಯಾಕೆ ಬೇಕು ಅರಳಿ ನಗುವ ಹೂವಿಗೆ. ಅರಳಿ ನಗುವ ಹೂವಿಗೆ. ಕಳೆದು ಹೋದ ನೆನ್ನೆಗೆ ಕಂಡು ಮರೆವ ನಾಳೆಗೆ. ಕಳೆದು ಹೋದ ನೆನ್ನೆಗೆ ಕಂಡು ಮರೆವ ನಾಳೆಗೆ.
ಅರ್ಥ ಬಾಳಿಗೆ ಯಾಕೆ ಅರ್ಥ ನಾಳೆಗೆ. ತಿರುಗಿ ತಿರುಗಿ ಚಕ್ರ ಹುಡುಕಿ ಹುಡುಕಿ ವ್ಯರ್ಥ, ತಿರುಗಿ ತಿರುಗಿ ಚಕ್ರ ಹುಡುಕಿ ಹುಡುಕಿ ವ್ಯರ್ಥ, ಬಿಟ್ಟಲ್ಲೇ ಬಂದು ನಿಲ್ಲುವ ಆಟವಷ್ಟೇ ಅರ್ಥ. ಬಿಟ್ಟಲ್ಲೇ ಬಂದು ನಿಲ್ಲುವ ಆಟವಷ್ಟೇ ಅರ್ಥ. ಯಾಕೆ ಅರ್ಥ ಬಾಳಿಗೆ. ನೋಟ ನೀಡಲಿ ಆಟದಿ ಗೆಲುವ ಆಸೆ ಮನದಲ್ಲಿ, ಸೋತರೇನು ಆಟ ತಾನೇ ಎನ್ನುವ ಜಾಣ್ಮೆ ಕಾಯಲಿ. ಸೋತರೇನು ಆಟ ತಾನೇನುವ ಜಾಣ್ಮೆ ಕಾಯಲಿ. ನಗುತ್ತ ಬಾಳು ಜೀವವೇ ಮಾವು ಬೇವು ದಾಳಿಗೆ, ನಗುತ್ತ ಬಾಳು ಜೀವವೇ ಉಳಿ ಬೆರೆಸದೆ ಹಾಲಿಗೆ, ಹುಳಿ ಬೆರೆಸದೆ ಹಾಲಿಗೆ, ಹುಳಿ ಬೆರೆಸದೆ ಹಾಲಿಗೆ, ಹುಳಿ ಬೆರೆಸದೆ ಹಾಲಿಗೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಈಗ ಒಂದು ಕೊನೆ ಪ್ರಶ್ನೆ. ಅಂದ್ರೆ ಈಗ ನೀವು ಸಾಕಷ್ಟು ವೇದಿಕೆ ಅಂದ್ರೆ ಅಪ್ಪಾಜಿ ಕಾಲದಿಂದ ಅಪ್ಪಾಜಿ ಜೊತೆಗೆ ವೇದಿಕೆ, ರಾಜು ಜೊತೆ ವೇದಿಕೆ, ನೀವು ಸ್ವತಃ ಈಗ ರಾಜ್ಯ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವೇದಿಕೆ ಹಂಚ್ಕೊಂಡಿದ್ದೀರಿ. ಯಾವ್ದಾದ್ರು ಒಂದು ಇನ್ಸಿಡೆಂಟ್ ನಿಮ್ಗೆ ಥ್ರಿಲ್ ಅನ್ಸಿದ್ದು, ಹಾಡಿದ್ದು ಸಾರ್ಥಕ ಅನ್ಸಿದ್ದು, ಪ್ರೇಕ್ಷಕರದ್ದು ಅಥವಾ ಕವಿಯದು ಯಾವ್ದೋ ಒಂದು ರಿಯಾಕ್ಷನ್, ನಾನು ಇನ್ನೂ ಹಾಡಬೇಕು ಅನ್ಸದಂಥದ್ದು ಯಾವ್ದಾದ್ರು ಒಂದು ಘಟನೆ ನಿಂತಿದೆಯಾ? ಒಂದಲ್ಲ ಹತ್ತಿರ್ಬೋದು. ಯಾವ್ದು ನಿಮಗೆ ಜಾಸ್ತಿ ಇಂಥದ್ದೊಂದು ಆಯ್ತು ಇವತ್ತು ಪದೇ ಪದೇ ನೆನಪಾಗುವಂಥದ್ದು? ಪದೇ ಪದೇ ನೆನಪಾಗೋದು ಅಂತ ನೀವು ಹೇಳಿದ್ದು, ಒಂದ್ಸಲ ಇದು ಸಿಟಿ ಮಾರ್ಕೆಟಲ್ಲಿ ಇದ್ದಿದ್ದು ಕಾರ್ಯಕ್ರಮ. ಆವಾಗ ಅಂದರೆ ಅಲ್ಲಿ ಎಲ್ಲ ಕಾರ್ನಲ್ಲಿ ಬರೋವಂಥ ಜನಗಳು ಬರಲ್ಲ ಕಾನ್ಸರ್ಟ್ಗೆ. ಸಿಟಿ ಮಾರ್ಕೆಟ್ನಲ್ಲಿ ಎಲ್ಲ ಅಲ್ಲಲ್ಲಿ ಕೆಲಸ ಮಾಡ್ತಾ ಇದ್ದವರು, ಮತ್ತು ಅಲ್ಲಿ ಮಾರಾಟ ಮಾಡ್ತಿದ್ದವರು, ತರಕಾರಿ ಇದು ಅಂಥವರೇ ಜಾಸ್ತಿ ಇದ್ದಿದ್ದು ಅವತ್ತಿನ ದಿನ. ಆವಾಗ ನಮ್ಮ ತಂದೆ ಬದುಕು ಜಟಕ ಬಂಡಿ ಹಾಡಿದ್ರು. ಬರೀ ಫಸ್ಟು ಬದುಕು ಜಟಕ ಬಂಡಿ, ವಿದ್ಯಾಧರ ಸಾಹೇಬ, ಕುದುರೆನಿ, ಅದೊಂದು ಹಾಡು ಮುಗಿಸಿದ್ರು. ಇನ್ನೂ ಆಗ್ತಾಯಿತ್ತು. ಅವಾಗ ಒಬ್ಬರು ಭಾಳ ವಯಸ್ಸಾದವರು ಒಂದು ಕೋಲ್ ಇಟ್ಕೊಂಡು ಬಂದು ನಮ್ಮ ತಂದೆಗೆ 10 ರೂಪಾಯಿ ಕೊಟ್ಟರು. ಅವ್ರಿಗಷ್ಟು ಖುಷಿ ಆಯಿತು ಅಂತ. ನಮ್ಮ ತಂದೆ ಅದನ್ನು ಸ್ವೀಕರಿಸಿ ಅವ್ರಿಗೆ ಹಿಂಗೆ ನಮಸ್ಕಾರ ಮಾಡಿ ಇಸ್ಕೊಂಡು, ಅದು ನನಗಿನ್ನೂ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ ಆ ಇನ್ಸಿಡೆಂಟು. ಅದು ಯಾವಾಗಲೂ ನನಗೆ ಜ್ಞಾಪಕ ಬರ್ತಾ ಇರುತ್ತೆ. ಶಶಿ, ಈಗ ಅದನ್ನೇ ಹಾಡ್ಬೋದಾ, ಬದುಕು ಜಟಕ ಬಂಡಿ? ಶಶಿ ಅವ್ರು ಹಾಡ್ತಾರಾ? ಹಾ ಮೇಡಮ್. ಬದುಕು ಜಟಕ ಬಂಡಿ, ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ. ಬದುಕು ಜಟಕ ಬಂಡಿ, ವಿಧಿಯದರ ಸಾಹೇಬ. ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು, ಕುದುರೆ ನೀನ್ ಅವನು ಪೇಳ್ದಂತೆ ಪಯಣಿಗರು. ಮದುವೆಗೋ ಮಸಣಕೋ ಹೋಗೆಂದ ಕಡೆಗೋಡು. ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು,
ಅಕ್ಕಿಯೊಳಗನ್ನವನು ಮೊದಲಾರು ಕಂಡವನು, ಅಕ್ಕರದ ಬರಹಕ್ಕೆ ಮೊದಲಿಗನದಾರು. ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ಲೆಕ್ಕವಿರಿಸಿಲ್ಲ ಜಗತನ್ನಾದಿ ಬಂಧುಗಳ, ದಕ್ಕುವುದೆ ಜಸ ನಿನಗೆ ಮಂಕುತಿಮ್ಮ, ದಕ್ಕುವುದೆ ಜಸ ನಿನಗೆ ಮಂಕುತಿಮ್ಮ. ಇಳೆಯಿಂದ ಮೊಳಕೆ ಹೊಗೆ ಒಂದು ತಮಟೆಗಳಿಲ್ಲ, ಫಲಮಾಗುವಂದು ತುತ್ತೂರಿದನಿಯಿಲ್ಲ. ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ, ಬೆಳಕೀವ ಸೂರ್ಯ ಚಂದ್ರರದೊಂದು ಸದ್ದಿಲ್ಲ. ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ, ಹೊಲಿ ನಿನ್ನ ತುಟಿಗಳನ್ನು ಮಂಕುತಿಮ್ಮ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು. ಕಲ್ಲಾಗು ಕಷ್ಟಗಳ ಮಳೆಯ ವಿಧಿ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಂಗೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗುವುದ ಅತಿಶಯದ ಧರ್ಮ, ನಗುವ ನಗಿಸುವ ನಗಿಸಿ ನಗುತ್ತ ಬಾಳುವ ವರವ ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ, ಮಿಗೆ ನೀನು ಬೇಡಿಕೊಳ್ಳು ಮಂಕುತಿಮ್ಮ. ಮಂಕುತಿಮ್ಮ, ಮಂಕುತಿಮ್ಮ, ಮಂಕುತಿಮ್ಮ. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್. ಇದೊಂದು ಏನೋ ನಾನು ಅನ್ಕೊಂಡದಕ್ಕಿಂತ ಬೇರೆ ಲೆವೆಲ್ನಲ್ಲೇ ಇದೊಂದು ಸಂವಾದ ಆಗ್ತಿದೆ. ಬಹಳ ಖುಷಿ ಆಗ್ತಿದೆ ಮೇಡಮ್. ತಾವು ದಯಮಾಡಿ ಇನ್ನೊಂದು ಹಾಡು ನಮ್ಮ ಸಲುವಾಗಿ. ಥ್ಯಾಂಕ್ ಯು ಶಶಿ. ನಂದೇ ಒಂದು ಕಾಂಪೋಸಿಷನ್, ಜಯಂತ್ ಕಾಯ್ಕಿಣಿ ಅವರ ರಚನೆ. ಊಹಿಸಿರಲಿಲ್ಲ ನಿನ್ನ ನೋಡುವ ತನಕ, ಊಹಿಸಿರಲಿಲ್ಲ ನಿನ್ನ ನೋಡುವ ತನಕ. ಒಂದು ಭಾವನೆ ಇಷ್ಟು ತೀವ್ರವೆಂದು, ಒಂದು ಭಾವನೆ ಇಷ್ಟು ತೀವ್ರವೆಂದು ಊಹಿಸಿರಲಿಲ್ಲ ನಿನ್ನ ನೋಡುವ ತನಕ. ಒಂಟಿ ಜೀವನ ಇಷ್ಟು ಕ್ರೂರವೆಂದು, ಒಂಟಿ ಜೀವನ ಇಷ್ಟು ಕ್ರೂರವೆಂದು ಊಹಿಸಿರಲಿಲ್ಲ ನಿನ್ನ ನೋಡುವ ತನಕ. ನಿನ್ನ ಊರಿನ ದಾರಿಯೆಲ್ಲಕ್ಕಿಂತಲೂ ಹೆಚ್ಚು ಆಪ್ತವೆಂದು, ನಿನ್ನ ಊರಿನ ದಾರಿಯೆಲ್ಲಕ್ಕಿಂತಲೂ ಹೆಚ್ಚು ಆಪ್ತವೆಂದು, ನಿನ್ನ ಮೌನಕ್ಕೂ ಕೂಡ, ನಿನ್ನ ಮೌನಕ್ಕೂ ಕೂಡ ಒಂದಕ್ಕಿಂತಲೂ ಹೆಚ್ಚು ಅರ್ಥವೆಂದು, ನಿನ್ನ ಮೌನಕ್ಕೂ ಕೂಡ ಒಂದಕ್ಕಿಂತಲೂ ಹೆಚ್ಚು ಅರ್ಥವೆಂದು ಊಹಿಸಿರಲಿಲ್ಲ
ಶಶಿಧರ್ ಅವರೇ, ನೀವು ಕೇಳಿದ್ರೆ ಇವಾಗ ಈ ಹಾಡು ಹೇಳಕ್ಕೆ ಮುಂಚೆನೆ? ಈ ಹಾಡು ಹೇಳಕ್ಕಿಲ್ರಿ ಮೇಡಮ್, ಇದನ್ನ ಕೇಳಿರ್ಲಿಲ್ಲ ನಾನು. ಅಲ್ಲ, ಅಂದ್ರೆ ನೀವು ಈ ಹಾಡು ರಿಕ್ವೆಸ್ಟ್ ಕೇಳಿದ್ರು ಮಾಡಿದ್ರ ಇವಾಗ? ಇಲ್ಲ ಮೇಡಮ್, ರಿಕ್ವೆಸ್ಟ್ ಮಾಡಿಲ್ಲ. ಓಕೆ, ಯಾಕೆಂದ್ರೆ ನಾನು ಅದೇ ಚೂಸ್ ಮಾಡಿದೆ, ನೀವೇನೋ ಊಹಿಸಿರಲಿಲ್ಲ ಅಂತ ಬಂತಲ್ಲ, ಅದಕ್ಕೆ ಅನ್ಕೊಂಡೆ. ಅದೇ ನೀವು ನನಗೆ ಅದಕ್ಕೆ ಏನಾದ್ರು ಎಕ್ಸ್ಪ್ರೆಸ್ ಮಾಡ್ಬೇಕಂತ ಅದು ಕಮೆಂಟ್ ಓಕೆ. ಸಖತ್ತಾಗಿ ಬಂತು. ನಾವು ಈ ಹಿಂದೆ ನಾನು ಈ ಹಾಡು ಕೇಳಿದ್ದೆ ಮೇಡಮ್, ಬಟ್ ಅದೆಲ್ಲದಕ್ಕಿಂತ ಇದು ಇನ್ನೂ ಚೆನ್ನಾಗಿ ಬಂತು, ಇನ್ನೂ ಭಾವಪೂರ್ಣ ಅಂತ. ಥ್ಯಾಂಕ್ ಯು ಮೇಡಮ್, ನಮಗೋಸ್ಕರ ಇಷ್ಟು ಭಾವ ತುಂಬಿ ಹಾಡಿದ್ದೆ. ಸಾಕಷ್ಟು ನಮಗೆ ಬೇಕಾಗಿದ್ದೆಲ್ಲ ನೀವು ಒದಗಿಸ್ಕೊಟ್ರಿ, ತುಂಬಾ ಧನ್ಯವಾದ. ನಂದೊಂದು ಪರ್ಸ್ನಲ್ ರಿಕ್ವೆಸ್ಟ್ ಏನಂದ್ರೆ, ಅದು ಬೇಂದ್ರೆ ಅವ್ರ ಹಾಡು, ಅದರಲ್ಲಿ ನೀವು ಹಾಡೋದು ಯಾವ್ದು ಸತ್ಯೋ ಮಗನ ಅಂತ ಒಂದು ಹೇಳ್ತಿರಲ್ಲ ನೀವು, ಮೋಸ್ಟ್ಲಿ ನಿಮ್ಮನ್ನ ಬಿಟ್ರೆ ಬೇರೆ ಯಾರು ಹೇಳಕ್ ಚಾನ್ಸ್ ಇಲ್ಲ ಅಂದ್ರೆ. ಅದು ಸ್ಪೆಷಲಿ ಆ ಸತ್ಯೋ ಮಗನ ಅನ್ನೋದು, ಅದು ಅಲ್ಲಿ ಬಂದು ಕೊನೆಯದಾಗಿ ಶಶಿ ಹಾಡು ಶುರು ಮಾಡಿದ್ರು, ಅವರು ಕೊನೆಗೆ ಒಂದು ಹಾಡು ಹೇಳಿ ಅಲ್ಲಿ ಕಾರ್ಯಕ್ರಮ ಮುಗಿಸ್ಬಿಡೋಣ. ಅಡ್ಡು ಬಿದ್ದೆ ಅಂತಾರಲ್ಲ ಆ ರೀತಿ ನಮಸ್ಕಾರ. ಒಂದು ದೊಡ್ಡ ಮಾತಾಡ್ತಿದ್ದೀರಾ. ನಿಜವಾಗ್ಲು ಏನೋ ರೋಮಾಂಚನ ಅನ್ನೋದನ್ನ ಅನುಭವಿಸಿದ್ವಿ. ತುಂಬಾ ಧನ್ಯವಾದ ಅಕ್ಕ. 80s ನಾನು ಐ ಆಮ್ ಬಾರ್ನ್ ಇನ್ 80. ಅದ್ರ ಹಿಂದಿನ ನನಗೆ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಬಟ್ ನಾವೆಲ್ಲ ಸುಗಮ ಸಂಗೀತ ನಾನು ಕೇಳೋಕ್ ಶುರು ಮಾಡಿದ್ದು ಸಿ ಅಶ್ವಥ್, ಆಮೇಲೆ ರಾಜು ಅನಂತ ಸ್ವಾಮಿ ಅವ್ರ ಹಾಡು ಕೇಳಿದ್ಮೇಲೆ ನಾವು ಆಲ್ಮೋಸ್ಟ್ ಅಲ್ಲಿ ಇದು ಬಿಟ್ವಿ. ಅಲ್ಲಿ ಸಿ ಅಶ್ವಥ್ ಮತ್ತೆ ರಾಜು ಅನಂತ ಸ್ವಾಮಿ ಇವರೆಲ್ಲ ಮೇನ್ ಸ್ಟ್ರೀಮ್ ಅಲ್ಲೇ ಇದ್ರು. ಅಂದ್ರೆ ಲಿಟ್ರಲಿ ಹೇಳ್ತೀನಿ, ನನ್ನ ಹತ್ರ ಮೂರ್ ಕ್ಯಾಸೆಟ್ ಸೇಮ್ ಕ್ಯಾಸೆಟ್ ಇದ್ದು ಹೋದಾಗ ಸುಮ್ಮನೆ ತಗೊಂಬಂದು ಇದು ಮತ್ತೆ ಅದನ್ನ ಪ್ಲೇ ಮಾಡಿ ನೋಡಿದ್ರೆ ಮನೆಗೆ ಬಂದ್ರೆ ಅಲ್ಲಿ ಆಲ್ರೆಡಿ ಇರ್ತಿತ್ತದು. ಅಂದ್ರೆ ನೀವು ಯು ಆರ್ ಬಾರ್ನ್ ಇನ್ ದ 80s, ಸೊ ಯು ಆರ್ ಟಾಕಿಂಗ್ ಅಬೌಟ್ 90s. ಅಂದ್ರೆ ನೀವು ಕೇಳ್ತಾ ಇದ್ದಿದ್ದು ಅಂದ್ರೆ ನೀವು ಟೀನೇಜರ್ ಆಗಿದ್ರ ಅವಾಗ? ಸೊ ಅವಾಗ 90s. ಯಾಕೆಂದ್ರೆ ನಮ್ಮ ತಂದೆ ತೀರೋಗಿದ್ದು 95 ತೀರೋಗಿದ್ದು 1995. ನಾನು 92ನಲ್ಲಿ US ಬಂದೆ. ಸೊ ಎಷ್ಟೋ ಕಾರ್ಯಕ್ರಮಗಳಲ್ಲಿ ಒಂದು ಕಾರ್ಯಕ್ರಮ ಇವರು ಗಂಗೂಬಾಯಿ ಹಾನ್ಗಲ್ ಅವರು ಶಿ ವಾಸ್ ಪಾರ್ಟ್ ಆಫ್ ಕನ್ನಡ ಸಂಸ್ಕೃತಿ ಇಲಾಖೆ, ನಂಗೆ ಮರ್ತೋಯ್ತು, ಸಂಗೀತ ನೃತ್ಯ ಅಕಾಡೆಮಿ ಸದಸ್ಯರಾಗಿದ್ರ ಏನೋ, ನಂಗೆ ಐ ಆಮ್ ನಾಟ್ ಶೋರ್. ಅವರಿದ್ದಾಗ ಆಫೀಸಲ್ಲಿ ಆವಾಗ ಐ ಥಿಂಕ್ ದಟ್ಸ್ ದ ಫಸ್ಟ್ ಟೈಮ್ ನಮ್ಮ ತಂದೆ ಕೂಡ ಧಾರವಾಡಗೆ ಧಾರವಾಡಗೆ ಹೋಗಿ ಹಾಡಿದ್ದು. ಅವ್ರ ಜೊತೆಗೆ ನಾನು ಬಂದಿದ್ದೆ. ಗಂಗೂಬಾಯಿ ಹಾನ್ಗಲ್ ಅವರು ಮುಂದಿನ ಇದ್ರಲ್ಲಿ ಕೂತಿದ್ರು. ಇಟ್ ವಾಸ್ ವೆರಿ, ನಮ್ಮ ತಂದೆಗೆ ಭಾಳ ನರ್ವಸ್ ಆಗ್ತಾ ಇತ್ತು, ಇಷ್ಟು ದೊಡ್ಡ ಸಂಗೀತಗಾರರು ಬಂದಿದ್ದಾರೆ ನಮ್ಮ ಹಾಡು ಕೇಳಕ್ಕೆ, ಶ್ರುತಿ ಎಲ್ಲ ತಪ್ಪಿಸ್ಬಾರ್ದು ಅಂತ. ಶಶಿಗೂ ಅದೇ ಆಗಿದೆ, ಅವ್ನು ತುಂಬಾ ಚೆನ್ನಾಗಿ ಹಾಡ್ತಾನೆ. ಚೆನ್ನಾಗಿ ಹಾಡಿದ್ರೆ ಗೊತ್ತಾಗತ್ತೆ, ಚೆನ್ನಾಗಿ ಹಾಡಿದ್ರೆ. ನಿಮ್ ಮುಂದೆ ಹಾಡಕ್ ಇನ್ನೊಬ್ಬ ಇದ್ದ ರವಿ ಅಂತ, ಇವ್ರು ಆಕ್ಚುಲಿ ನಮ್ಮ ಸ್ವರದೇಶಿಯ ರವಿ ಶಶಿ ಅವರಿಬ್ರು. ಅವನು ತುಂಬಾ ಚೆನ್ನಾಗಿ ಆಡ್ತಾನೆ, ಇವನು ತುಂಬಾ ಚೆನ್ನಾಗಿ ಆಡ್ತಾನೆ. ಇನ್ನೊಂದ್ ಮಾತು ಹೇಳ್ಬೇಕು ನಾನು ಲಾಸ್ಟ್. ಈಗ ಮೇಡಮ್ ಅವ್ರ 90s ಅಂತ ಕೇಳಿದ್ರ ಅನ್ನೋ ಕಾರಣಕ್ಕೆ, ನಾನ್ ಹುಟ್ಟಿದ್ದು 80sನಾಗ, 87 ನಾನು ಹುಟ್ಟಿದ್ದು. ಸುಮಾರು ಅಲ್ಲಿಂದ 10 ವರ್ಷ ಆದ್ಮೇಲೆ, ಅಂದ್ರೆ 97 ಆ ಆಸುಪಾಸಿನಾಗ ನಮ್ಮ ಅಪ್ಪಾಜಿ ಭಾವಸಂಗಮ ಅಂತ ಕ್ಯಾಸೆಟ್ ತಂದಿದ್ರು, ಮೈಸೂರು ಅನಂತ ಸ್ವಾಮಿ ಅವ್ರ ಕ್ಯಾಸೆಟ್. ಅವಾಗೆಲ್ಲ ಕ್ಯಾಸೆಟ್ ಟೇಪ್ ರೆಕಾರ್ಡ್ರಿಗೆ ಹಾಕಿ ಕ್ಯಾಸೆಟ್ ಕೇಳ್ತಿದ್ವಿ. ಅದ್ ಆಲ್ಮೋಸ್ಟ್ ದಿನ ಒಂದು ದಿನ ಬಿಡ್ಲಾರ್ದಂಗ ಎಲ್ಲಾ ದಿನನು ಬೆಳಿಗ್ಗೆ ಸಾಯಂಕಾಲ ಆ ಕ್ಯಾಸೆಟ್ ಕೇಳಲೇಬೇಕು ನಾವು. ಅವಾಗಿಂದ ಸ್ಟಾರ್ಟ್ ಆಗಿರೋದು ಅನ್ಸುತ್ತೆ ನನಗೆ ಈ ಹುಚ್ಚು. ಸೊ ನಾವು ಅವಾಗ ಕೇಳ್ತಿದ್ವಿ 90s ಒಳಗ. ಮೇಡಮ್ ಅವ್ರು ಕೇಳಿದ್ರು ಅಂತ ಹೇಳಕತ್ತೀನಿ. 90s ಒಳಗ ನಾವು ನಾನ್ ಸಣ್ಣನಿದ್ದಾಗ್ಲೇ, ನನಗೊಂದು 10 ವರ್ಷ 12 ವರ್ಷ ಇರ್ಬೋದು, ಅವಾಗ 10-11 ವರ್ಷದ ಆಸ್ಪಾಸ್ ಇದ್ದಾಗ ನಾವು ಭಾವಸಂಗಮ ಆ ಕ್ಯಾಸೆಟ್ ಎಲ್ಲ ಕೇಳ್ತಿದ್ವಿ. ಸಿ ಅಶ್ವಥ್ ಅವರು ಕೇಳ್ತಿದ್ವಿ. ಮೇನ್ಲಿ ನನಗೆ ಬಹಳ ಹಿಡ್ತಿದ್ವು ಅಂದ್ರೆ ಭಾವಸಂಗಮದ ಎಲ್ಲಾ ಹಾಡುಗಳು ವಿತ್ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಎಲ್ಲ ನಾವು ಟಿನ್ ಹಾಡ್ಕೊಂತ ಓಡಾಡ್ತಿದ್ವಿ ನಾವು. ಅಷ್ಟು ಫೆಮಿಲಿಯರ್ ನಮಗೆ ಅವಾಗ. ಆಮೇಲೆ ಇನ್ನೂ ಒಂದು ಮುಖ್ಯವಾದ ಮೇಡಮ್ ಅಂದ್ರೆ, ಉತ್ತರ ಕರ್ನಾಟಕದ್ದು ಸ್ವಲ್ಪ ಬದುಕು ಬೇರೆನೆ. ಇಲ್ಲಿ ರೇಡಿಯೋ ಮುಖಾಂತರ ಬಂದಂತ ಹಾಡುಗಳು ಬೇಗ ತಲುಪಿದಾವೆ. ಸೊ ಟೇಪ್ ರೆಕಾರ್ಡ್ ಇಟ್ಕೊಳ್ಳೋದು ಒಂದು ಹಂತದ ಶ್ರೀಮಂತಿಕೆ ಆಗಿತ್ತು.
ಸೊ ಟೇಪ್ ರೆಕಾರ್ಡ್ ತಂದು ಇಟ್ಕೊಂಡಂದ್ರೆ ಅವನು ಒಂದ್ ಲೆವೆಲ್ ಶ್ರೀಮಂತ. ಅದಕ್ಕೆ ಕ್ಯಾಸೆಟ್ ತಂದಂದ್ರೆ ಈ ತರದ್ದು. ಅದೇ ಟೈಮಲ್ಲಿ ಏನಾಗ್ಬಿಡುತ್ತೆ, ಕಾಂಪಿಟೇಷನ್ ಆಗಿ ಇಡೀ ಸಿನಿಮಾ ಕ್ಯಾಸೆಟ್ ಬರೋಕ್ ಶುರು ಮಾಡಿದ್ವಿ. ಅಲ್ಲ, ನೀವು ಹಂಗೆ ಹೇಳ್ತೀರ. ಬೆಂಗಳೂರಿನಲ್ಲಿ ನಮ್ಮ ತಂದೆಯವರು ಫಸ್ಟು ಯಾವುದೋ ನಿತ್ಯೋತ್ಸವ ತಂದಿದ್ದು. ಅವಾಗ ನಮ್ಮನೇಲಿ ಟೇಪ್ ರೆಕಾರ್ಡರ್ ಇರಲಿಲ್ಲ, ಆಯಿತಾ. ಅಂದ್ರೆ actually ಅಲ್ಲ, ನಂಗೆ ನೀವು ಹೇಳ್ದಾಗ ನನಗೆ ಜ್ಞಾಪಕ ಬಂತು, ನಮ್ಮಲ್ಲೂ ಇರಲಿಲ್ಲ. ನಾವು ಅವಾಗ ಬಾಡಿಗೆ ಮನೇಲಿ ಇರ್ತಾ ಇದ್ವಿ. ನಮ್ಮ ತಂದೆಯವ್ರದ್ದು ಭಾವಸಂಗಮ ಆದಮೇಲೂ ಕ್ಯಾಸೆಟ್ ಇತ್ತು, ಬಟ್ ಕ್ಯಾಸೆಟ್ ಪ್ಲೇಯರ್ ಇರ್ತಾ ಇರಲಿಲ್ಲ. ನಮ್ಮ ಕೆಳಗಡೆ ಮನೇಲಿ ಶೆಟ್ರ್ ಇರ್ತಾಯಿದ್ರು, ಅವ್ರ ಮನೆಯಿಂದ ಕ್ಯಾಸೆಟ್ ಪ್ಲೇಯರ್ ಇಸ್ಕೊಂಬಂದು ಕೇಳಿದ್ವಿ ನಾವು. ಆಮೇಲೆ ಕೊಂಡ್ಕೋಬೇಕು ಸಂಗೀತಗಾರನ ಮನೆ ಅಂತ ಹೇಳಿ ಆಮೇಲೆ ಕೊಂಡ್ಕೊಂಡಿದ್ದು. ಆ ತರದ ಎಲ್ಲ ಆದಮೇಲೆ ಅಂದ್ರೆ ಇದು ಒಂಥರ ಅಂದ್ರೆ ಈ ಸಿನಿಮಾ ಹಾಡುಗಳನ್ನ ಬಿಟ್ರೆ ಇದೊಂದು ಖೋ ಫಾರ್ಮೆಟ್ ಇದೆ. ಯಾರಾದ್ರೂ ಒಬ್ರು ಕೊಡೋವರೆಗೂ ಅದು ಇಳಿಯಲ್ಲ. ಸೊ ಯಾರು ಈಗ ಶಶಿ ಅವ್ರ ತಂದೆ ಹಾಕಿದ್ರು ಆ ತರ ಆಗಿ ಆಮೇಲೆ ಹೇಳ್ತಾರೆ ಅದೊಂದು ಲೋಕನೇ ಬೇರೆ ರೀ, ನಿಜ ಹೇಳ್ತೀನಿ. ಅದು ಅಲ್ಲ, ಇವಾಗ ಇನ್ನೊಂದು ನಂಗೆ ಇವಾಗ ನೀವು ಇದ್ರ ಬಗ್ಗೆ ಎಲ್ಲ ಮಾತಾಡಿದ್ಮೇಲೆ ನಂಗೆ ಇನ್ನೊಂದು ಜ್ಞಾಪಕ ಬರ್ತಾ ಇದೆ. ನೀವು ಅವಾಗ ಕೇಳಿದ ಪ್ರಶ್ನೆ, ಇನ್ನು ಹೆಂಗೆ ಇದು ಸುಗಮ ಸಂಗೀತನ ಜನಗಳಿಗೆ ತಲುಪಿಸ್ಬೋದು ಅಂದರೆ, ಈ ಟಿ ವಿ ಚಾನಲ್ನವ್ರು ಏನು ಕೆಲಸ ಮಾಡ್ತಾ ಇಲ್ಲ. ಎಷ್ಟೊಂದು ಚಾನಲ್ಗಳಿವೆ ಅಲ್ವಾ. ಆವಾಗ ಒಂದು 70s MSIL ಗೀತೆಗಳು ಅಂತ ಒಂದು ಶುರು ಆಯಿತು. ಆವಾಗ ನೀವೆಲ್ಲ ಹುಟ್ಟೇ ಇರಲಿಲ್ಲ ಅನಿಸುತ್ತೆ. ಆ MSIL ಒಂದೊಂಥರ ಸುಗಮ ಸಂಗೀತದ ಗೋಲ್ಡನ್ ಟೈಮ್ಸ್ ಅಂತ ಹೇಳಬೇಕು. ಅದು ರೇಡಿಯೋನಲ್ಲಿ ಬರೋದು, ಅದು ಯಾವತ್ತು ಬರೋದು, ನಾವು ಹೋಗಿ ರೇಡಿಯೋ ಮುಂದೆ ಟಿ ವಿಗೆ ಹೆಂಗೆ ಕೇಳ್ತಿದ್ವೋ ನಾವೆಲ್ಲ ಗಪ್ ಚಿಪ್ ಅಂತ ಕೂತ್ಕೊಂಡು ಎಲ್ಲ ಹಾಡುಗಳು ಕೇಳ್ತಾ ಇದ್ವಿ. ಇಟ್ ವಾಸ್ ಸಚ್ ಅ ಬ್ಯೂಟಿಫುಲ್ ಮೂಮೆಂಟ್. ಅದು ಒಂಥರ ಗೋಲ್ಡನ್ ಪೀರಿಯಡ್ ಆಫ್ ಸುಗಮ ಸಂಗೀತ ಅದು. ಆ ಥರ ಟಿ ವಿ ಚಾನಲ್ನವ್ರಂತಲೂ ಸುಗಮ ಸಂಗೀತ ಆಗಲಿ ಹಾಡುಗಳದ್ದು ಏನು ಮಾಡೋದೇ ಇಲ್ಲ. ಅವರು ಎಲ್ಲ ಚಾನಲ್ನವರು ಈ ಥರ ಅಟ್ಲೀಸ್ಟ್ ಒಂದು ಪ್ರೋಗ್ರಾಮ್, ವಾರಕ್ಕೆ ಒಂದು ಚಾನಲ್ ಒಂದೊಂದು ಪ್ರೋಗ್ರಾಮ್ ಇಟ್ಟರೆ ಸುಗಮ ಸಂಗೀತದ್ದು ಎಷ್ಟು ಜನಕ್ಕೆ ತಲುಪತ್ತಲ್ವಾ. ಅದೊಂದು ಒಳ್ಳೆ ದಾರಿ. ಮನೆ ಇತ್ತೀಚೆಗೆ ನೀವು ಜಯಂತ್ ಅವ್ರದ್ದು ಹಾಡಿದ್ದು ಅದು ತುಂಬಾ ಫೇಮಸ್ ಆಗಿದೆ. ಅಂದ್ರೆ ಎಲ್ಲ ಕೇಳೋರು ಇದ್ದಾರೆ, ತಲುಪಿಸೋ ಮಾಧ್ಯಮಗಳು ಕಡಿಮೆ ಇದಾವೆ. ಬಟ್ ಸ್ಟಿಲ್ ಅದೇ ಹೇಳ್ತಾರಲ್ಲ, ಈ ಅಭಿಮಾನನೂ ವಿಚಿತ್ರ ಅಭಿಮಾನ ಇರ್ತವೆ. ಎಷ್ಟೋ ಜನ ಈಗ ನಾನ್ ಅಬ್ಸರ್ವ್ ಮಾಡ್ದಂಗೆ ನನ್ನ ಜೊತೆಗಿರೋರೆ ದಿ ಲವ್ ರಾಜು, ಆದ್ರೆ ಒಂದು ಹಾಡಿಕೆ ಇಲ್ಲ ಅವರು. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಆ ತರದ್ದು ಒಂದು ಅಭಿಮಾನ ಇದೆ. ಪ್ರಶ್ನೆ ಅದಲ್ಲ. ಅಲ್ಲ, ಕೆಲವರು ಲೈವ್ ಕೇಳೋರು ಇರ್ತಾರೆ. ಇವಾಗ ರಾಜು ಎಲ್ಲೆಲ್ಲೋ ಪ್ರೋಗ್ರಾಮ್ ಇದೆ, ನಡಿ ಹೋಗೋಣ ಅಂತ ಕೇಳೋರು ಇರ್ತಾರೆ. ಬಟ್ ಎಷ್ಟೋ ಜನ ಟೈಮ್ ಇರಲ್ವೇನೋ ಪಾಪ, ಕೇಳೋಕ್ಕೆ ಎಲ್ರಿಗೂ ಸೌಕರ್ಯ ಇರಲ್ವಲ್ಲ. ನೀವು ಹೇಳ್ದಂಗೆ ಯೂಟ್ಯೂಬ್ ಆಗಲಿ, ಸ್ಪಾಟಿಫೈ, ಇಂಟರ್ನೆಟ್ ಬೇಕು ಮನೇಲಿ. ಸೊ ಅದೊಂದು ಇರಬೇಕಲ್ಲ. ಏನೋ ಒಂದು ಟಿ ವಿನಲ್ಲಿ ಸೀರಿಯಲ್ ಎಲ್ಲರೂ ಮನೇಲಿ ನೋಡ್ತಾ ಇರ್ತಾರೆ. ಟಿ ವಿ ಪ್ರೋಗ್ರಾಮ್ನಲ್ಲಿ ಬಂದರೆ ಅವಾಗ ಎಲ್ಲರೂ ಕೂತ್ಕೊಂಡು ಕೇಳ್ಬೋದಲ್ಲ ಹಾಡು. ದೂರದರ್ಶನ್ ಬಂದಮೇಲೆ ಅದು ಭಾಳ, ದೂರದರ್ಶನ್ ಕೂಡ ಭಾಳ ಇಟ್ ವಾಸ್ ಅ ವೆರಿ ಇಂಪಾರ್ಟೆಂಟ್ ಟೂಲ್. ಸುಗಮ ಸಂಗೀತ, ಭಾಳ ಸುಗಮ ಸಂಗೀತ ಕಾರ್ಯಕ್ರಮಗಳು ಮಾಡ್ತಾಯಿದ್ರು 80s ಬಂದಾಗ. ಸೊ ಟಿ ವಿ ಮಾಧ್ಯಮ ಅದು ಅವ್ರುಗಳು ಮಾಡಲೇಬೇಕದು, ಎಲ್ಲ ಚಾನಲ್ನವರು. ಗುಡ್ ಆಫ್ಟರ್ನೂನ್ ಹೇಳ್ಬೇಕಾ ನಿಮ್ಗೆ? ನನಗೆ ಇವಾಗ ಮಧ್ಯಾಹ್ನ 1 ಹಶ್ವಾಗ್ತಿದೆ, ಹೋಗಿ ಊಟ ಮಾಡ್ತೀನಿ ನಾನೀಗ. ಯಾಕಂದ್ರೆ ನನಗೆ ಗೊತ್ತು ನೀವು ಯಾವ ದೇಶದಲ್ಲಿ ಇದ್ದೀರಂತ. ಅಲ್ಲಿ ಸಮಯಕ್ಕೂ ದುಡ್ಡಿಗೂ ಅಷ್ಟೇ ಮಹತ್ವ ಇರುವಂತ ದೇಶ. ಅಷ್ಟೆಲ್ಲಾನು ನೀವು ನಮಗೋಸ್ಕರ ಸುಮಾರು 1.5 ಗಂಟೆ ಮೀಸಲಿಟ್ರಿ. ಮತ್ತೆ 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 ಧನ್ಯವಾದ. ಈ ಕಾರ್ಯಕ್ರಮದ ಮುಖಾಂತರ ನಾವು ಒಂದು ಸುಗಮ ಸಂಗೀತ ಪರಂಪರೆ ಮತ್ತು 3 ತಲೆಮಾರುಗಳನ್ನ ಪರಿಚಯ ಮತ್ತು ನಡೆದು ಬಂದ ಹಾದಿ, ಅದರ ಒಂದು ಸುದೀರ್ಘ ದಾರಿ ಬಗ್ಗೆ ಮತ್ತು ತಮ್ಮ ಕಂಠದಲ್ಲಿ ಜೀವಂತ ಹಾಡುಗಳನ್ನ ಮತ್ತೆ ಮತ್ತೆ ಕೇಳಿದ್ವಿ. ಅಂದಾಗೆ ಮೇಡಮ್ ಅವರು ಅನಂತ ಸ್ವಾಮಿ ಅವ್ರ ಬಗ್ಗೆ ನನ್ನ ಹಣ ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ದಯವಿಟ್ಟು ಅದನ್ನ ಎಲ್ರೂ ಓದ್ಬೇಕು. ಅದು ಒಂದು ಭಾವಗೀತೆ ತರನೇ ಇದೆ ಪುಸ್ತಕ. ಅದು ನನಗೆ ಗದ್ದೆ ಅನಿಸ್ಲೇ ಇಲ್ಲ. ಆ ಒಂದು ಜೀವನದ ಪರಿಚಯ, ಸ್ಥೂಲ ಪರಿಚಯ ಅದರಲ್ಲಿದೆ. ತಗೊಂಡು ಓದಿ ಮತ್ತಷ್ಟು ಅನಂತ ಸ್ವಾಮಿ ಅವ್ರನ್ನ, ಆ ಕುಟುಂಬವನ್ನ, ತಲೆಮಾರನ್ನ ಅನಂತವಾಗಿಸಿ ಅಂತ ಹೇಳ್ತಾ, ಕೊನೆಯಲ್ಲಿ ಶಶಿ ಒಂದು ಹಾಡು ಹೇಳ್ತಾರೆ. ಮೋಸ್ಟ್ಲಿ ರಾಜುದೇ ಹಾಡ್ತಾರೆ. ರಾಜು ದೊಡ್ಡ ಫ್ಯಾನ್ ಅವನು. ಆಕ್ಚುಲಿ ಅಂದ್ರೆ ನಿಮ್ ಫ್ಯಾನ್ ಅಲ್ಲ ಅಂತಲ್ಲ,
ನಾವು ಈ ಭಾವಗೀತೆ ಹುಚ್ಚಿಗೆ ಬಿದ್ದಾಗ ರಾಜು ಮೇನ್ ಸ್ಟ್ರೀಮ್ ಅಲ್ಲಿ ಇದ್ರು. ಅವರು ಜಿ ಪಿ ರಾಜರತ್ನಂ ಹಾಡಂತೂ ಇವನ್ ನನ್ನ ಮಗ ಕೂಡ ತುಂಬಾ ಇಷ್ಟಪಡ್ತಾರೆ. ಹಂಗಾಗಿ ಈಸ್ ಆಲ್ವೇಸ್ ಅಲೈವ್ ವಿತ್ ಅಸ್. ಕೊನೆಗೆ ಸದ್ಯದಲ್ಲೇ ಅವ್ರ ರಾಜು ಅನಂತ ಸ್ವಾಮಿ ಅವ್ರದ್ದು ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ, ನಿಮ್ಗೆ ಹೇಳ್ತೇವೆ. ಡೈರೆಕ್ಟ್ ಲೈವೇ ಕೊಡ್ತೀವಿ ನಿಮ್ಗೋಸ್ಕರ. ಖಂಡಿತ. ಶಶಿ ಹಾಡಿನ ಜೊತೆಗೆ ಕಾರ್ಯಕ್ರಮ ಮುಗಿಸ್ಬಿಡೋಣ. ತುಂಬಾ ಧನ್ಯವಾದ ಅಕ್ಕ. ನಿಜವಾಗ್ಲೂ ಇದು ಏನದು ಸಭಾ ಮರ್ಯಾದೆ ಅಂತಲ್ಲ, ಹಾರ್ಟ್ಲಿ ವಿ ಲವ್ ಯು ಅಂಡ್ ವಿ ಸಲ್ಯೂಟ್. ನೀವು ಕರೆದಿದ್ದಕ್ಕೆ ನಾ ಬಂದಿದ್ದು, ಇನ್ಯಾರು ಕರೆದಿದ್ರು ನಾ ಬರ್ತಾ ಇರಲಿಲ್ಲ. ಹಾಗಂತಲ್ಲ, ಬಟ್ ಐ ಡಿಂಟ್ ವಾಂಟ್ ಟು ಮಿಸ್ ಯು. ನೀವೆಲ್ಲ ಒಂಥರ ನಾವು ಯಾವತ್ತೂ ಮುಖಾಮುಖಿ ನೋಡಿಲ್ಲ, ಫೇಸ್ಬುಕ್ ಫ್ರೆಂಡ್ಸು. ಬಟ್ ಅದರಿಂದ ಫೇಸ್ಬುಕ್ನಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ. ಈ ಥರ ನಿಮ್ಮಂಥವ್ರನ್ನೆಲ್ಲ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅದರಿಂದ ಥ್ಯಾಂಕ್ ಯು ನನ್ನ ನೀವು ಕರೆದಿದ್ದಕ್ಕೆ. ಸರಿ ಶಶಿ, ನೀವು ನಿಮ್ಮ ಇಷ್ಟದ ಹಾಡು ಹೇಳಿ, ಅಲ್ಲಿಗೆ ಅದೇ ಒಂದು ಅರ್ಪಣೆ. ಮೊದಲನೇದಾಗಿ ಈಶ್ವರನ ಸ್ವಾಮಿ, ರಾಜಾನಂದ ಸ್ವಾಮಿ ಅವ್ರ ಏನು ಈ ಒಂದು ಇದೈತಲ್ಲಣ್ಣ, ಈ ಒಂದು ಇದೈತಲ್ಲ, ಇದಕ್ ಫ್ಯಾನ್ ಗೇನ್ ಅನ್ನೋದೆಲ್ಲ ಬಹಳ ಸಣ್ಣ ಪದ ಅಣ್ಣ. ಇದಕ್ಕಿಂತ ಮೀರಿದೇನೋ ನಾನು ಯಾವಾಗೋ ಏನೋ ಆಗ್ಬೇಕು ಅದನ್ನ ಬದುಕ್ಬಿಟ್ಟಿನಿ ಅಂತ ಅನ್ಸತ್ತಣ್ಣ. ಎಷ್ಟೋ ಸಲ ನಾನು ಹಂಗ್ ಸುಮಾರು ರಾತ್ರಿ 2-3 ಗಂಟೆವರೆಗೂ ಇವ್ರ ಹಾಡು ಕೇಳಿ ಬದುಕ್ಬಿಟ್ಟಿನಿ. ಅಂದ್ರ ನನ್ ಮನಸ್ಸು ಎಲ್ಲೋ ಹೋದಾಗ, ನಾನು ಏನೋ ಆಗದಾಗ ಎಲ್ಲಾ ಕಳ್ಕೊಂಡ್ ಡಿಕ್ಕೆಟ್ಟಾಗ ಕೂಡ ಇವ್ರ ಹಾಡುಗಳು ಬದುಕ್ಸ್ಬಿಟ್ರವಣ್ಣ. ಸೊ ಹಂಗಾಗಿ ಫ್ಯಾನ್ ಏನ್ ಅಂದ್ಬಿಟ್ರೆ ಬಹಳ ಚಿಕ್ಕ ಪದ ಅನ್ಸ್ಬಿಡ್ತದ ನನಗೆ. ಆಮೇಲೆ ಯಾವ್ದಾರು ಇಷ್ಟದ ಹಾಡಂದ್ರೆ ಒಂದೆರಡಲ್ಲ, ಅವ್ರ ರಾಶಿ ಅದಾವ. ಈಗ ನಾನ್ ಮೇಡಮ್ ಅವ್ರಿಗೆ ಕೇಳ್ಬೇಕಂತ ಇಟ್ಕೊಂಡ್ರೆ ಅಲ್ಲಿ ಇಷ್ಟೇ ದೊಡ್ಡದೈತಿ. ಕಲ್ಪನಾ ಛಾಯೆಯಲ್ಲಿ ಹಾಡ್ರಿ ಅಂತ ಕೇಳ್ಬೇಕು, ಬದುಕಿಗೆ ಏನ್ ಅರ್ಥ ನನ್ನ ಗೆಳತಿ ಅಂತ ರಾಜಾನಂದ ಸ್ವಾಮಿ ಅವ್ರ ಹಾಡ್ರಿ ಅಂತ ಕೇಳ್ಬೇಕು. ಹಿಂಗ್ ಲಿಸ್ಟ್ ಐತ್ ನನ್ನ ಹತ್ರ. ಅದು ಹಂಗೆ ಹೋಗ್ಬಿಡ್ತದ. ಮತ್ತೆ ಮೇಡಮ್ ಅವ್ರ ಟೈಮ್ ಹಾಳು ಮಾಡ್ಬಿಡ್ತೀವಿ ನಾವು ಪೂರಾ. ಈ ಸತಿ ಅವ್ರು ಇಂಡಿಯಾಕ್ ಬಂದ್ರ ಅವ್ರ ಇದ್ದಲ್ಲಿಗೆ ಹೋಗಿ ನಾವು ಒಂದ್ ಸಣ್ಣ ಕಚೇರಿ ಮಾಡ್ಬಿಡೋಣ, ಅವ್ರ ಟೈಮ್ ಇದ್ರ. ಖಂಡಿತ ಮಾಡೋಣ. ನಿಮ್ಮೂರಿಗೂ ಬರ್ತೀನಿ. ಹೇಳ್ಬೇಕು, ಕರಿಬೇಕಷ್ಟೇ. ಯಾರು ನಮ್ಮನ್ನ ಕರಿಯಲ್ಲ, ಕರೆದ್ರೆ ಬರ್ತೀವಿ. ಮೇಡಮ್, ನೀವು ಇಂಡಿಯಾಕ್ಕಿಂತ ದಿವಸ ಬರ್ತೀನಿ, ಇಷ್ಟು ದಿವಸ ಫ್ರೀ ಇದೆ ಅಂತ ಹೇಳ್ರಿ, ನಾವು ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡ್ ಬರ್ತೀವಿ. ಅಯ್ಯೋ, ಅಷ್ಟು ಮಾಡಿ ಮೆರವಣಿಗೆ ಎಲ್ಲ ಬೇಡ, ಖಂಡಿತ ಬರ್ತೀವಿ. ಇಲ್ಲ, ನೀವು ಬನ್ನಿ. ನಾವು ಹುಚ್ಚರಲ್ಲೇ ಅಗ್ರಗಣ್ಯರು. ಸರಿ ಶಶಿ, ಹಾಡಿ ಶಶಿ ಅವರೇ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ್ನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಕುಡುದೋರು ಮತ್ ಬಂದು ಬೀಳೋ ಹಂಗ್ ಬಿದ್ದೋವೆ ಮನಗೋಳು ಮರಗೋಳು ಬೀದಿಲೆಲ್ಲ. ಪಡ್ಕಾನೆ ಜನದಂಗೆ ಬಡ್ದಾಡ್ತಾ ಸಾಯ್ತಾವೆ, ಕಾಗೆಗಳಿಗೊಸ್ಸಿನ ಬುದ್ಧಿನಿಲ್ಲ, ಕಾಗೆಗಳಿಗೊಸ್ಸಿನ ಬುದ್ಧಿನಿಲ್ಲ. ಬೆಳ್ದಿಂಗಳ್ ರಾತ್ರಿಲಿ ಚೋರಿ ಬತ್ತಂದ್ರೆ ಈಚ್ಲೆಂಡ ಚಲ್ದಂಗೆ ನೆಪ್ಪಾಯ್ತದೆ. ಆಕಾಶ ಚಂದ್ರನ ಪಡ್ಕಾನೆ ದೀಪಕ್ಕೆ ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಹೋಲಿಸ್ದೆ ಹೋಯ್ತಂದ್ರೆ ತೆಪ್ಪಾಯ್ತದೆ. ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ಧನ್ಯವಾದ. ಮೊದಲನೇದೇ ಅಂತಾರಾಷ್ಟ್ರೀಯ ಮಟ್ಟದ ವೇದಿಕೆ ಸಿಕ್ತು, ಅದಕ್ಕೆ ಮತ್ತೆ ಧನ್ಯವಾದ. ನಿಮ್ಮ ಇಡೀ 3-4 ಜನರಿಗೂ, ಅನಿತಕ್ಕ ನಂಗೆ ಅಷ್ಟು ಪರಿಚಯ ಇಲ್ಲ, ಅಂದ್ರೆ ನೀವು ಪರಿಚಯ ಅಂದ್ರೆ ಇಷ್ಟು ಪರಿಚಯ ಇಲ್ಲ. ಎಲ್ರಿಗೂ ಮತ್ತೆ ಧನ್ಯವಾದ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ. ಧನ್ಯವಾದಗಳು. ಗುಡ್ ನೈಟ್.